ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಾತಾಡ್ತಿರುವ ಚಿತ್ರದ ಹೆಸರು ಡ್ರ್ಯಾಗನ್. ಇದು 2025ರಲ್ಲಿ ತೆರೆಕಂಡ ತಮಿಳ್ ಲ್ಯಾಂಗ್ವೇಜ್ ಚಿತ್ರ. ಈ ಚಿತ್ರದಲ್ಲಿ ರಾಘವನ್ ಎಂಬ ಒಬ್ಬ ಹುಡುಗ ಇರ್ತಾನೆ. ಅವನು ಚಿಕ್ಕ ವಯಸ್ಸಿನಲ್ಲಿ ತುಂಬ ಒಳ್ಳೆಯವನಾಗಿರ್ತಾನೆ ಹಾಗೂ ಅವನು ಓದಿನಲ್ಲಿ ಕೂಡ ಒಳ್ಳೆ ಸ್ಕೋರ್ಸ್ ಎಲ್ಲ ತೊಗೊತಾ ಇರ್ತಾನೆ. ಇಡೀ ಕ್ಲಾಸ್ಗೆ ಫಸ್ಟ್ ಬರ್ತಾ ಇರ್ತಾನೆ. ಆದರೆ ಅವಳ ಕ್ರಶ್ ಅವನನ್ನು ರಿಜೆಕ್ಟ್ ಮಾಡಿಬಿಡ್ತಾಳೆ. ಯಾಕೆಂದರೆ ಅವಳಿಗೆ ಬ್ಯಾಡ್ ಬಾಯ್ಸ್ ಅಂದರೆ ಇಷ್ಟ, ಗುಡ್ ಬಾಯ್ಸ್ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅವತ್ತಿಂದ ರಾಘವನ್ ನಾನು ಒಬ್ಬ ಬ್ಯಾಡ್ ಬಾಯ್ ಆಗಬೇಕು ಅಂತ ಬದಲಾಗಿ ಅವನು ತನ್ನ ಓದನ್ನು ಬಿಟ್ಟು ಬರೀ ಬ್ಯಾಡ್ ಬಾಯ್ಸ್ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಅವನು ಕಾಲೇಜಲ್ಲೂ ಕೂಡ ಇದೇ ಕೆಲಸ ಮಾಡ್ತಾ ಇರ್ತಾನೆ. ಅವನು ಹೀಗೆ ಮಾಡ್ತಾ ಮಾಡ್ತಾ ಎಲ್ಲ ಸಬ್ಜೆಕ್ಟಲ್ಲೂ ಬ್ಯಾಕ್ಲಾಗ್ ಇಟ್ಕೊಂಡಿರ್ತಾನೆ. ಆದರೆ ತನ್ನ ಜೀವನಕ್ಕೆ ಒಂದು ಸರಿಯಾದ ಬುದ್ಧಿಯನ್ನು ಕಲಿತು ತಾನು ಮುಂದೆ ಹೊರಿತಾನೆ. ಇದು ಡ್ರ್ಯಾಗನ್ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್. ಧನ್ಯವಾದ. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಾತಾಡ್ತಿರುವ ಚಿತ್ರದ ಹೆಸರು ಡ್ರ್ಯಾಗನ್. ಇದು 2025ರಲ್ಲಿ ತೆರೆಕಂಡ ತಮಿಳ್ ಲ್ಯಾಂಗ್ವೇಜ್ ಚಿತ್ರ. ಈ ಚಿತ್ರದಲ್ಲಿ ರಾಘವನ್ ಎಂಬ ಒಬ್ಬ ಹುಡುಗ ಇರ್ತಾನೆ. ಅವನು ಚಿಕ್ಕ ವಯಸ್ಸಿನಲ್ಲಿ ತುಂಬ ಒಳ್ಳೆಯವನಾಗಿರ್ತಾನೆ ಹಾಗೂ ಅವನು ಓದಿನಲ್ಲಿ ಕೂಡ ಒಳ್ಳೆ ಸ್ಕೋರ್ಸ್ ಎಲ್ಲ ತೊಗೊತಾ ಇರ್ತಾನೆ. ಇಡೀ ಕ್ಲಾಸ್ಗೆ ಫಸ್ಟ್ ಬರ್ತಾ ಇರ್ತಾನೆ. ಆದರೆ ಅವಳ ಕ್ರಶ್ ಅವನನ್ನು ರಿಜೆಕ್ಟ್ ಮಾಡಿಬಿಡ್ತಾಳೆ. ಯಾಕೆಂದರೆ ಅವಳಿಗೆ ಬ್ಯಾಡ್ ಬಾಯ್ಸ್ ಅಂದರೆ ಇಷ್ಟ, ಗುಡ್ ಬಾಯ್ಸ್ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅವತ್ತಿಂದ ರಾಘವನ್ ನಾನು ಒಬ್ಬ ಬ್ಯಾಡ್ ಬಾಯ್ ಆಗಬೇಕು ಅಂತ ಬದಲಾಗಿ ಅವನು ತನ್ನ ಓದನ್ನು ಬಿಟ್ಟು ಬರೀ ಬ್ಯಾಡ್ ಬಾಯ್ಸ್ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಅವನು ಕಾಲೇಜಲ್ಲೂ ಕೂಡ ಇದೇ ಕೆಲಸ ಮಾಡ್ತಾ ಇರ್ತಾನೆ. ಅವನು ಹೀಗೆ ಮಾಡ್ತಾ ಮಾಡ್ತಾ ಎಲ್ಲ ಸಬ್ಜೆಕ್ಟಲ್ಲೂ ಬ್ಯಾಕ್ಲಾಗ್ ಇಟ್ಕೊಂಡಿರ್ತಾನೆ. ಆದರೆ ಎಲ್ಲದನ್ನು ದುಡ್ಡು ಕೊಟ್ಟು ಫೇಕ್ ಡಿಗ್ರೀಸ್, ಫೇಕ್ ಸರ್ಟಿಫಿಕೇಟ್ಸ್ ಹಾಗೂ ಫೇಕ್ ಐಡೆಂಟಿಟೀಸಿಂದ ಅಡ್ಡಾಡ್ತಾ ಇರ್ತಾನೆ. ಅವನು ದುಡ್ಡಿಂದನೇ ಎಲ್ಲದನ್ನು ಮಾಡ್ತಾ ಇರ್ತಾನೆ. ನಂತರ ಅವನು ಮಾಡಿದ ಕೆಲಸದಿಂದ ಒಬ್ಬ ಹುಡುಗ ಫೇಲ್ ಆಗ್ತಾನೆ. ಈ ಫೇಲನ್ನು ನೋಡಿದ ಅವನು ತನಗೆ ಒಂದು ಗಿಲ್ಟ್ ಕಾಡ್ತದೆ. ತನ್ನಿಂದ ಇನ್ನೊಬ್ಬರಿಗೆ ಮೋಸ ಆಯ್ತಲ್ಲ ಅಂತ ಗಿಲ್ಟ್ ಕಾಡಿ ಅವನು ಈ ಫೇಕ್ ಮಾಡಿದ್ದು ಅವನೇ ಎಂದು ಒಪ್ಪಿಕೊಳ್ತಾನೆ. ಇದನ್ನು ಒಪ್ಪಿಕೊಂಡ ರಾಘವನ್ಗೆ ಜೈಲು ಶಿಕ್ಷೆ ಆಗ್ತದೆ. ಜೈಲಿಗೆ ಹೋದ ನಂತರ ಅವನು ಬದಲಾಗ್ತಾನೆ. ಮತ್ತೆ ಫಸ್ಟಿಂದ ಕಾಲೇಜ್ ಓದೋಕ್ಕೆ ಶುರು ಮಾಡ್ತಾನೆ. ನಂತರ ಅಲ್ಲೂ ಕೂಡ ಅವನು ನಿಜವಾದ ಪ್ರೀತಿನ ಪಡ್ಕೊಳ್ತಾನೆ. ಇದರಿಂದ ರಾಘವನ್ ತನ್ನ ಜೀವನಕ್ಕೆ ಒಂದು ಸರಿಯಾದ ಬುದ್ಧಿಯನ್ನು ಕಲಿತು ತಾನು ಮುಂದೆ ಹೊರಿತಾನೆ. ಇದು ಡ್ರ್ಯಾಗನ್ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್. ಧನ್ಯವಾದ.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಾತಾಡ್ತಿರುವ ಚಿತ್ರದ ಹೆಸರು ಡ್ರ್ಯಾಗನ್. ಇದು 2025ರಲ್ಲಿ ತೆರೆಕಂಡ ತಮಿಳ್ ಲ್ಯಾಂಗ್ವೇಜ್ ಚಿತ್ರ. ಈ ಚಿತ್ರದಲ್ಲಿ ರಾಘವನ್ ಎಂಬ ಒಬ್ಬ ಹುಡುಗ ಇರ್ತಾನೆ. ಅವನು ಚಿಕ್ಕ ವಯಸ್ಸಿನಲ್ಲಿ ತುಂಬ ಒಳ್ಳೆಯವನಾಗಿರ್ತಾನೆ ಹಾಗೂ ಅವನು ಓದಿನಲ್ಲಿ ಕೂಡ ಒಳ್ಳೆ ಸ್ಕೋರ್ಸ್ ಎಲ್ಲ ತೊಗೊತಾ ಇರ್ತಾನೆ. ಇಡೀ ಕ್ಲಾಸ್ಗೆ ಫಸ್ಟ್ ಬರ್ತಾ ಇರ್ತಾನೆ. ಆದರೆ ಅವಳ ಕ್ರಶ್ ಅವನನ್ನು ರಿಜೆಕ್ಟ್ ಮಾಡಿಬಿಡ್ತಾಳೆ. ಯಾಕೆಂದರೆ ಅವಳಿಗೆ ಬ್ಯಾಡ್ ಬಾಯ್ಸ್ ಅಂದರೆ ಇಷ್ಟ, ಗುಡ್ ಬಾಯ್ಸ್ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅವತ್ತಿಂದ ರಾಘವನ್ ನಾನು ಒಬ್ಬ ಬ್ಯಾಡ್ ಬಾಯ್ ಆಗಬೇಕು ಅಂತ ಬದಲಾಗಿ ಅವನು ತನ್ನ ಓದನ್ನು ಬಿಟ್ಟು ಬರೀ ಬ್ಯಾಡ್ ಬಾಯ್ಸ್ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಅವನು ಕಾಲೇಜಲ್ಲೂ ಕೂಡ ಇದೇ ಕೆಲಸ ಮಾಡ್ತಾ ಇರ್ತಾನೆ. ಅವನು ಹೀಗೆ ಮಾಡ್ತಾ ಮಾಡ್ತಾ ಎಲ್ಲ ಸಬ್ಜೆಕ್ಟನ್ನು ಬ್ಯಾಕ್ಲಾಗ್ ಇಟ್ಕೊಂಡಿರ್ತಾನೆ. ಆದರೆ ಎಲ್ಲದನ್ನು ದುಡ್ಡು ಕೊಟ್ಟು ಫೇಕ್ ಡಿಗ್ರೀಸ್, ಫೇಕ್ ಸರ್ಟಿಫಿಕೇಟ್ಸ್ ಹಾಗೂ ಫೇಕ್ ಐಡೆಂಟಿಟೀಸಿಂದ ಅಡ್ಡಾಡ್ತಾ ಇರ್ತಾನೆ. ಅವನು ದುಡ್ಡಿಂದನೇ ಎಲ್ಲದನ್ನು ಮಾಡ್ತಾ ಇರ್ತಾನೆ. ನಂತರ ಅವನು ಮಾಡಿದ ಕೆಲಸದಿಂದ ಒಬ್ಬ ಹುಡುಗ ಫೇಲ್ ಆಗ್ತಾನೆ. ಈ ಫೇಲನ್ನು ನೋಡಿದ ಅವನು ತನಗೆ ಒಂದು ಗಿಲ್ಟ್ ಕಾಡ್ತದೆ. ತನ್ನಿಂದ ಇನ್ನೊಬ್ಬರಿಗೆ ಮೋಸ ಆಯ್ತಲ್ಲ ಅಂತ ಗಿಲ್ಟ್ ಕಾಡಿ ಅವನು ಈ ಫೇಕ್ ಮಾಡಿದ್ದು ಅವನೇ ಎಂದು ಒಪ್ಪಿಕೊಳ್ತಾನೆ. ಇದನ್ನು ಒಪ್ಪಿಕೊಂಡ ರಾಘವನ್ಗೆ ಜೈಲು ಶಿಕ್ಷೆ ಆಗ್ತದೆ. ಜೈಲಿಗೆ ಹೋದ ನಂತರ ಅವನು ಬದಲಾಗ್ತಾನೆ. ಮತ್ತೆ ಫಸ್ಟಿಂದ ಕಾಲೇಜ್ ಓದೋಕ್ಕೆ ಶುರು ಮಾಡ್ತಾನೆ. ನಂತರ ಅಲ್ಲೂ ಕೂಡ ಅವನು ನಿಜವಾದ ಪ್ರೀತಿನ ಪಡ್ಕೊತಾನೆ. ಇದರಿಂದ ರಾಘವನ್ ತನ್ನ ಜೀವನಕ್ಕೆ ಒಂದು ಸರಿಯಾದ ಬುದ್ಧಿಯನ್ನು ಕಲಿತು ತಾನು ಮುಂದೆ ಹೊರಿತಾನೆ. ಇದು ಡ್ರ್ಯಾಗನ್ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಾತಾಡ್ತಿರುವ ಚಿತ್ರದ ಹೆಸರು ಡ್ರ್ಯಾಗನ್. ಇದು 2025ರಲ್ಲಿ ತೆರೆಕಂಡ ತಮಿಳ್ ಲ್ಯಾಂಗ್ವೇಜ್ ಚಿತ್ರ. ಈ ಚಿತ್ರದಲ್ಲಿ ರಾಘವನ್ ಎಂಬ ಒಬ್ಬ ಹುಡುಗ ಇರ್ತಾನೆ. ಅವನು ಚಿಕ್ಕ ವಯಸ್ಸಿನಲ್ಲಿ ತುಂಬ ಒಳ್ಳೆಯವನಾಗಿರ್ತಾನೆ ಹಾಗೂ ಅವನು ಓದಿನಲ್ಲಿ ಕೂಡ ಒಳ್ಳೆ ಸ್ಕೋರ್ಸ್ ಎಲ್ಲ ತೊಗೊತಾ ಇರ್ತಾನೆ. ಇಡೀ ಕ್ಲಾಸ್ಗೆ ಫಸ್ಟ್ ಬರ್ತಾ ಇರ್ತಾನೆ. ಆದರೆ ಅವಳ ಕ್ರಶ್ ಅವನನ್ನು ರಿಜೆಕ್ಟ್ ಮಾಡಿಬಿಡ್ತಾಳೆ. ಯಾಕೆಂದರೆ ಅವಳಿಗೆ ಬ್ಯಾಡ್ ಬಾಯ್ಸ್ ಅಂದರೆ ಇಷ್ಟ, ಗುಡ್ ಬಾಯ್ಸ್ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅವತ್ತಿಂದ ರಾಘವನ್ ನಾನು ಒಬ್ಬ ಬ್ಯಾಡ್ ಬಾಯ್ ಆಗಬೇಕು ಅಂತ ಬದಲಾಗಿ ಅವನು ತನ್ನ ಓದನ್ನು ಬಿಟ್ಟು ಬರೀ ಬ್ಯಾಡ್ ಬಾಯ್ಸ್ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಅವನು ಕಾಲೇಜಲ್ಲೂ ಕೂಡ ಇದೇ ಕೆಲಸ ಮಾಡ್ತಾ ಇರ್ತಾನೆ. ಅವನು ಹೀಗೆ ಮಾಡ್ತಾ ಮಾಡ್ತಾ ಎಲ್ಲ ಸಬ್ಜೆಕ್ಟನ್ನು ಬ್ಯಾಕ್ಲಾಗ್ ಇಟ್ಕೊಂಡಿರ್ತಾನೆ. ಆದರೆ ಎಲ್ಲದನ್ನು ದುಡ್ಡು ಕೊಟ್ಟು ಫೇಕ್ ಡಿಗ್ರೀಸ್, ಫೇಕ್ ಸರ್ಟಿಫಿಕೇಟ್ಸ್ ಹಾಗೂ ಫೇಕ್ ಐಡೆಂಟಿಟೀಸಿಂದ ಅಡ್ಡಾಡ್ತಾ ಇರ್ತಾನೆ. ಅವನು ದುಡ್ಡಿಂದನೇ ಎಲ್ಲದನ್ನು ಮಾಡ್ತಾ ಇರ್ತಾನೆ. ನಂತರ ಅವನು ಮಾಡಿದ ಕೆಲಸದಿಂದ ಒಬ್ಬ ಹುಡುಗ ಫೇಲ್ ಆಗ್ತಾನೆ. ಈ ಫೇಲನ್ನು ನೋಡಿದ ಅವನು ತನಗೆ ಒಂದು ಗಿಲ್ಟ್ ಕಾಡ್ತದೆ. ತನ್ನಿಂದ ಇನ್ನೊಬ್ಬರಿಗೆ ಮೋಸ ಆಯ್ತಲ್ಲ ಅಂತ ಗಿಲ್ಟ್ ಕಾಡಿ ಅವನು ಈ ಫೇಕ್ ಮಾಡಿದ್ದು ಅವನೇ ಎಂದು ಒಪ್ಪಿಕೊಳ್ತಾನೆ. ಇದನ್ನು ಒಪ್ಪಿಕೊಂಡ ರಾಘವನ್ಗೆ ಜೈಲು ಶಿಕ್ಷೆ ಆಗ್ತದೆ. ಜೈಲಿಗೆ ಹೋದ ನಂತರ ಅವನು ಬದಲಾಗ್ತಾನೆ. ಮತ್ತೆ ಫಸ್ಟಿಂದ ಕಾಲೇಜ್ ಓದೋಕ್ಕೆ ಶುರು ಮಾಡ್ತಾನೆ. ನಂತರ ಅಲ್ಲೂ ಕೂಡ ಅವನು ನಿಜವಾದ ಪ್ರೀತಿನ ಪಡ್ಕೊತಾನೆ. ಇದರಿಂದ ರಾಘವನ್ ತನ್ನ ಜೀವನಕ್ಕೆ ಒಂದು ಸರಿಯಾದ ಬುದ್ಧಿಯನ್ನು ಕಲಿತು ತಾನು ಮುಂದೆ ಹೊರಿತಾನೆ. ಇದು ಡ್ರ್ಯಾಗನ್ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಾತಾಡ್ತಿರುವ ಚಿತ್ರದ ಹೆಸರು ಡ್ರ್ಯಾಗನ್. ಇದು 2025ರಲ್ಲಿ ತೆರೆಕಂಡ ತಮಿಳ್ ಲ್ಯಾಂಗ್ವೇಜ್ ಚಿತ್ರ. ಈ ಚಿತ್ರದಲ್ಲಿ ರಾಘವನ್ ಎಂಬ ಒಬ್ಬ ಹುಡುಗ ಇರ್ತಾನೆ. ಅವನು ಚಿಕ್ಕ ವಯಸ್ಸಿನಲ್ಲಿ ತುಂಬ ಒಳ್ಳೆಯವನಾಗಿರ್ತಾನೆ ಹಾಗೂ ಅವನು ಓದಿನಲ್ಲಿ ಕೂಡ ಒಳ್ಳೆ ಸ್ಕೋರ್ಸ್ ಎಲ್ಲ ತೊಗೊತಾ ಇರ್ತಾನೆ. ಇಡೀ ಕ್ಲಾಸ್ಗೆ ಫಸ್ಟ್ ಬರ್ತಾ ಇರ್ತಾನೆ. ಆದರೆ ಅವಳ ಕ್ರಶ್ ಅವನನ್ನು ರಿಜೆಕ್ಟ್ ಮಾಡಿಬಿಡ್ತಾಳೆ. ಯಾಕೆಂದರೆ ಅವಳಿಗೆ ಬ್ಯಾಡ್ ಬಾಯ್ಸ್ ಅಂದರೆ ಇಷ್ಟ, ಗುಡ್ ಬಾಯ್ಸ್ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅವತ್ತಿಂದ ರಾಘವನ್ ನಾನು ಒಬ್ಬ ಬ್ಯಾಡ್ ಬಾಯ್ ಆಗಬೇಕು ಅಂತ ಬದಲಾಗಿ ಅವನು ತನ್ನ ಓದನ್ನು ಬಿಟ್ಟು ಬರೀ ಬ್ಯಾಡ್ ಬಾಯ್ಸ್ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಅವನು ಕಾಲೇಜಲ್ಲೂ ಕೂಡ ಇದೇ ಕೆಲಸ ಮಾಡ್ತಾ ಇರ್ತಾನೆ. ಅವನು ಹೀಗೆ ಮಾಡ್ತಾ ಮಾಡ್ತಾ ಎಲ್ಲ ಸಬ್ಜೆಕ್ಟನ್ನು ಬ್ಯಾಕ್ಲಾಗ್ ಇಟ್ಕೊಂಡಿರ್ತಾನೆ. ಆದರೆ ಎಲ್ಲದನ್ನು ದುಡ್ಡು ಕೊಟ್ಟು ಫೇಕ್ ಡಿಗ್ರೀಸ್, ಫೇಕ್ ಸರ್ಟಿಫಿಕೇಟ್ಸ್ ಹಾಗೂ ಫೇಕ್ ಐಡೆಂಟಿಟೀಸಿಂದ ಅಡ್ಡಾಡ್ತಾ ಇರ್ತಾನೆ. ಅವನು ದುಡ್ಡಿಂದನೇ ಎಲ್ಲದನ್ನು ಮಾಡ್ತಾ ಇರ್ತಾನೆ. ನಂತರ
ಅವನು ಮಾಡಿದ ಕೆಲಸದಿಂದ ಒಬ್ಬ ಹುಡುಗ ಫೇಲ್ ಆಗ್ತಾನೆ. ಈ ಫೇಲನ್ನು ನೋಡಿದ ಅವನು ತನಗೆ ಒಂದು ಗಿಲ್ಟ್ ಕಾಡ್ತದೆ. ತನ್ನಿಂದ ಇನ್ನೊಬ್ಬರಿಗೆ ಮೋಸ ಆಯ್ತಲ್ಲ ಅಂತ ಗಿಲ್ಟ್ ಕಾಡಿ ಅವನು ಈ ಫೇಕ್ ಮಾಡಿದ್ದು ಅವನೇ ಎಂದು ಒಪ್ಪಿಕೊಳ್ತಾನೆ. ಇದನ್ನು ಒಪ್ಪಿಕೊಂಡ ರಾಘವನ್ಗೆ ಜೈಲು ಶಿಕ್ಷೆ ಆಗ್ತದೆ. ಜೈಲಿಗೆ ಹೋದ ನಂತರ ಅವನು ಬದಲಾಗ್ತಾನೆ. ಮತ್ತೆ ಫಸ್ಟಿಂದ ಕಾಲೇಜ್ ಓದೋಕ್ಕೆ ಶುರು ಮಾಡ್ತಾನೆ. ನಂತರ ಅಲ್ಲೂ ಕೂಡ ಅವನು ನಿಜವಾದ ಪ್ರೀತಿನ ಪಡ್ಕೊಳ್ತಾನೆ. ಇದರಿಂದ ರಾಘವನ್ ತನ್ನ ಜೀವನಕ್ಕೆ ಒಂದು ಸರಿಯಾದ ಬುದ್ಧಿಯನ್ನು ಕಲಿತು ತಾನು ಮುಂದೆ ಹೊರಿತಾನೆ. ಇದು ಡ್ರ್ಯಾಗನ್ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್. ಧನ್ಯವಾದ. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಾತಾಡ್ತಿರುವ ಚಿತ್ರದ ಹೆಸರು ಡ್ರ್ಯಾಗನ್. ಇದು 2025ರಲ್ಲಿ ತೆರೆಕಂಡ ತಮಿಳ್ ಲ್ಯಾಂಗ್ವೇಜ್ ಚಿತ್ರ. ಈ ಚಿತ್ರದಲ್ಲಿ ರಾಘವನ್ ಎಂಬ ಒಬ್ಬ ಹುಡುಗ ಇರ್ತಾನೆ. ಅವನು ಚಿಕ್ಕ ವಯಸ್ಸಿನಲ್ಲಿ ತುಂಬ ಒಳ್ಳೆಯವನಾಗಿರ್ತಾನೆ ಹಾಗೂ ಅವನು ಓದಿನಲ್ಲಿ ಕೂಡ ಒಳ್ಳೆ ಸ್ಕೋರ್ಸ್ ಎಲ್ಲ ತಗೊತಾ ಇರ್ತಾನೆ. ಇಡೀ ಕ್ಲಾಸ್ಗೆ ಫಸ್ಟ್ ಬರ್ತಿರ್ತಾನೆ. ಆದರೆ ಅವಳ ಕ್ರಶ್ ಅವನನ್ನು ರಿಜೆಕ್ಟ್ ಮಾಡಿಬಿಡ್ತಾಳೆ. ಯಾಕೆಂದರೆ ಅವಳಿಗೆ ಬ್ಯಾಡ್ ಬಾಯ್ಸ್ ಅಂದರೆ ಇಷ್ಟ, ಗುಡ್ ಬಾಯ್ಸ್ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಆವತ್ತಿಂದ ರಾಘವನ್ ನಾನು ಒಬ್ಬ ಬ್ಯಾಡ್ ಬಾಯ್ ಆಗಬೇಕು ಅಂತ ಬದಲಾಗಿ ಅವನು ತನ್ನ ಓದನ್ನು ಬಿಟ್ಟು ಬರೀ ಬ್ಯಾಡ್ ಬಾಯ್ಸ್ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಅವನು ಕಾಲೇಜಲ್ಲೂ ಕೂಡ ಇದೇ ಕೆಲಸ ಮಾಡ್ತಾ ಇರ್ತಾನೆ. ಅವನು ಹೀಗೆ ಮಾಡ್ತಾ ಎಲ್ಲ ಸಬ್ಜೆಕ್ಟನ್ನು ಬ್ಯಾಕ್ಲಾಗ್ ಇಟ್ಕೊಂಡಿರ್ತಾನೆ. ಆದರೆ ಎಲ್ಲದನ್ನು ದುಡ್ಡು ಕೊಟ್ಟು ಫೇಕ್ ಡಿಗ್ರೀಸ್, ಫೇಕ್ ಸರ್ಟಿಫಿಕೇಟ್ಸ್. ರಾಘವನ್ ತನ್ನ ಜೀವನಕ್ಕೆ ಒಂದು ಸರಿಯಾದ ಬುದ್ಧಿಯನ್ನು ಕಲಿತು ತಾನು ಮುಂದೆ ಹೊರಿತಾನೆ. ಇದು ಡ್ರ್ಯಾಗನ್ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್. ಧನ್ಯವಾದ. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಾತಾಡ್ತಿರೋ ಜೀವನಕ್ಕೆ ಒಂದು ಸರಿಯಾದ ಬುದ್ಧಿಯನ್ನು ಕಲಿತು ತಾನು ಮುಂದೆ ಹೊರಿತಾನೆ. ಇದು ಡ್ರ್ಯಾಗನ್ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್. ಧನ್ಯವಾದ. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಾತಾಡ್ತಿರುವ ಚಿತ್ರದ ಹೆಸರು ಡ್ರ್ಯಾಗನ್. ಇದು 2025ರಲ್ಲಿ ತೆರೆಕಂಡ ತಮಿಳ್ ಲ್ಯಾಂಗ್ವೇಜ್ ಚಿತ್ರ. ಈ ಚಿತ್ರದಲ್ಲಿ ರಾಘವನ್ ಎಂಬ ಒಬ್ಬ ಹುಡುಗ ಇರ್ತಾನೆ. ಅವನು ಚಿಕ್ಕ ವಯಸ್ಸಿನಲ್ಲಿ ತುಂಬ ಒಳ್ಳೆಯವನಾಗಿರ್ತಾನೆ ಹಾಗೂ ಅವನು ಓದಿನಲ್ಲಿ ಕೂಡ ಒಳ್ಳೆ ಸ್ಕೋರ್ಸ್ ಎಲ್ಲ ತಗೊತಾ ಇರ್ತಾನೆ. ಇಡೀ ಕ್ಲಾಸ್ಗೆ ಫಸ್ಟ್ ಬರ್ತಿರ್ತಾನೆ. ಆದರೆ ಅವಳ ಕ್ರಶ್ ಅವನನ್ನು ರಿಜೆಕ್ಟ್ ಮಾಡಿಬಿಡ್ತಾಳೆ. ಯಾಕೆಂದರೆ ಅವಳಿಗೆ ಬ್ಯಾಡ್ ಬಾಯ್ಸ್ ಅಂದರೆ ಇಷ್ಟ, ಗುಡ್ ಬಾಯ್ಸ್ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಆವತ್ತಿಂದ ರಾಘವನ್
ನಾನು ಒಬ್ಬ ಬ್ಯಾಡ್ ಬಾಯ್ ಆಗಬೇಕು ಅಂತ ಬದಲಾಗಿ ಅವನು ತನ್ನ ಓದನ್ನು ಬಿಟ್ಟು ಬರೀ ಬ್ಯಾಡ್ ಬಾಯ್ಸ್ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಅವನು ಕಾಲೇಜಲ್ಲೂ ಕೂಡ ಇದೇ ಕೆಲಸ ಮಾಡ್ತಾ ಇರ್ತಾನೆ. ಅವನು ಹೀಗೆ ಮಾಡ್ತಾ ಮಾಡ್ತಾ ಎಲ್ಲ ಸಬ್ಜೆಕ್ಟಲ್ಲೂ ಬ್ಯಾಕ್ಲಾಗ್ ಇಟ್ಕೊಂಡಿರ್ತಾನೆ. ಆದರೆ ಎಲ್ಲದನ್ನು ದುಡ್ಡು ಕೊಟ್ಟು ಫೇಕ್ ಡಿಗ್ರೀಸ್, ಫೇಕ್ ಸರ್ಟಿಫಿಕೇಟ್ಸ್ ಹಾಗೂ ಫೇಕ್ ಐಡೆಂಟಿಟೀಸಿಂದ ಅಡ್ಡಾಡ್ತಾ ಇರ್ತಾನೆ. ಅವನು ದುಡ್ಡಿಂದನೇ ಎಲ್ಲದನ್ನು ಮಾಡ್ತಾ ಇರ್ತಾನೆ. ನಂತರ ಅವನು ಮಾಡಿದ ಕೆಲಸದಿಂದ ಒಬ್ಬ ಹುಡುಗ ಫೇಲ್ ಆಗ್ತಾನೆ. ಈ ಫೇಲನ್ನು ನೋಡಿದ ಅವನು ತನಗೆ ಒಂದು ಗಿಲ್ಟ್ ಕಾಡ್ತದೆ. ತನ್ನಿಂದ ಇನ್ನೊಬ್ಬರಿಗೆ ಮೋಸ ಆಯ್ತಲ್ಲ ಅಂತ ಗಿಲ್ಟ್ ಕಾಡಿ ಅವನು ಈ ಫೇಕ್ ಮಾಡಿದ್ದು ಅವನೇ ಎಂದು ಒಪ್ಪಿಕೊಳ್ತಾನೆ. ಇದನ್ನು ಒಪ್ಪಿಕೊಂಡ ರಾಘವನ್ಗೆ ಜೈಲು ಶಿಕ್ಷೆ ಆಗ್ತದೆ. ಜೈಲಿಗೆ ಹೋದ ನಂತರ ಅವನು ಬದಲಾಗ್ತಾನೆ. ಮತ್ತೆ ಫಸ್ಟಿಂದ ಕಾಲೇಜ್ ಓದೋಕ್ಕೆ ಶುರು ಮಾಡ್ತಾನೆ. ನಂತರ ಅಲ್ಲೂ ಕೂಡ ಅವನು ನಿಜವಾದ ಪ್ರೀತಿನ ಪಡ್ಕೊಳ್ತಾನೆ. ಇದರಿಂದ ರಾಘವನ್ ತನ್ನ ಜೀವನಕ್ಕೆ ಒಂದು ಸರಿಯಾದ ಬುದ್ಧಿಯನ್ನು ಕಲಿತು ತಾನು ಮುಂದೆ ಹೊರಿತಾನೆ. ಇದು ಡ್ರ್ಯಾಗನ್ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್. ಧನ್ಯವಾದ. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಾತಾಡ್ತಿರುವ ಚಿತ್ರದ ಹೆಸರು ಡ್ರ್ಯಾಗನ್. ಇದು 2025ರಲ್ಲಿ ತೆರೆಕಂಡ ತಮಿಳ್ ಲ್ಯಾಂಗ್ವೇಜ್ ಚಿತ್ರ. ಈ ಚಿತ್ರದಲ್ಲಿ ರಾಘವನ್ ಎಂಬ ಒಬ್ಬ ಹುಡುಗ ಇರ್ತಾನೆ. ಅವನು ಚಿಕ್ಕ ವಯಸ್ಸಿನಲ್ಲಿ ತುಂಬ ಒಳ್ಳೆಯವನಾಗಿರ್ತಾನೆ ಹಾಗೂ ಅವನು ಓದಿನಲ್ಲಿ ಕೂಡ ಒಳ್ಳೆ ಸ್ಕೋರ್ಸ್ ಎಲ್ಲ ತೊಗೊತಾ ಇರ್ತಾನೆ. ಇಡೀ ಕ್ಲಾಸ್ಗೆ ಫಸ್ಟ್ ಬರ್ತಾ ಇರ್ತಾನೆ. ಆದರೆ ಅವಳ ಕ್ರಶ್ ಅವನನ್ನು ರಿಜೆಕ್ಟ್ ಮಾಡಿಬಿಡ್ತಾಳೆ. ಯಾಕೆಂದರೆ ಅವಳಿಗೆ ಬ್ಯಾಡ್ ಬಾಯ್ಸ್ ಅಂದರೆ ಇಷ್ಟ, ಗುಡ್ ಬಾಯ್ಸ್ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅವತ್ತಿಂದ ರಾಘವನ್ ನಾನು ಒಬ್ಬ ಬ್ಯಾಡ್ ಬಾಯ್ ಆಗಬೇಕು ಅಂತ ಬದಲಾಗಿ ಅವನು ತನ್ನ ಓದನ್ನು ಬಿಟ್ಟು ಬರೀ ಬ್ಯಾಡ್ ಬಾಯ್ಸ್ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಅವನು ಕಾಲೇಜಲ್ಲೂ ಕೂಡ ಇದೇ ಕೆಲಸ ಮಾಡ್ತಾ ಇರ್ತಾನೆ. ಅವನು ಹೀಗೆ ಮಾಡ್ತಾ ಮಾಡ್ತಾ ಎಲ್ಲ ಸಬ್ಜೆಕ್ಟಲ್ಲೂ ಬ್ಯಾಕ್ಲಾಗ್ ಇಟ್ಕೊಂಡಿರ್ತಾನೆ. ಆದರೆ ಎಲ್ಲದನ್ನು ದುಡ್ಡು ಕೊಟ್ಟು ಫೇಕ್ ಡಿಗ್ರೀಸ್, ಫೇಕ್ ಸರ್ಟಿಫಿಕೇಟ್ಸ್ ಹಾಗೂ ಫೇಕ್ ಐಡೆಂಟಿಟೀಸಿಂದ ಅಡ್ಡಾಡ್ತಾ ಇರ್ತಾನೆ. ಅವನು ದುಡ್ಡಿಂದನೇ ಎಲ್ಲದನ್ನು ಮಾಡ್ತಾ ಇರ್ತಾನೆ. ನಂತರ ಅವನು ಮಾಡಿದ ಕೆಲಸದಿಂದ ಒಬ್ಬ ಹುಡುಗ ಫೇಲ್ ಆಗ್ತಾನೆ. ಈ ಫೇಲನ್ನು ನೋಡಿದ ಅವನು ತನಗೆ ಒಂದು ಗಿಲ್ಟ್ ಕಾಡ್ತದೆ. ತನ್ನಿಂದ ಇನ್ನೊಬ್ಬರಿಗೆ ಮೋಸ ಆಯ್ತಲ್ಲ ಅಂತ ಗಿಲ್ಟ್ ಕಾಡಿ ಅವನು ಈ ಫೇಕ್ ಮಾಡಿದ್ದು ಅವನೇ ಎಂದು ಒಪ್ಪಿಕೊಳ್ತಾನೆ. ಇದನ್ನು ಒಪ್ಪಿಕೊಂಡ ರಾಘವನ್ಗೆ ಜೈಲು ಶಿಕ್ಷೆ ಆಗ್ತದೆ. ಜೈಲಿಗೆ ಹೋದ ನಂತರ ಅವನು ಬದಲಾಗ್ತಾನೆ. ಮತ್ತೆ ಫಸ್ಟಿಂದ ಕಾಲೇಜ್ ಓದೋಕ್ಕೆ ಶುರು ಮಾಡ್ತಾನೆ. ನಂತರ ಅಲ್ಲೂ ಕೂಡ ಅವನು ನಿಜವಾದ ಪ್ರೀತಿನ ಪಡ್ಕೊಳ್ತಾನೆ. ಇದರಿಂದ ರಾಘವನ್ ತನ್ನ ಜೀವನಕ್ಕೆ ಒಂದು ಸರಿಯಾದ ಬುದ್ಧಿಯನ್ನು ಕಲಿತು ತಾನು ಮುಂದೆ ಹೊರಿತಾನೆ. ಇದು ಡ್ರ್ಯಾಗನ್ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್. ಧನ್ಯವಾದ. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಾತಾಡ್ತಿರುವ ಚಿತ್ರದ ಹೆಸರು ಡ್ರ್ಯಾಗನ್. ಇದು 2025ರಲ್ಲಿ ತೆರೆಕಂಡ ತಮಿಳ್ ಲ್ಯಾಂಗ್ವೇಜ್ ಚಿತ್ರ. ಈ ಚಿತ್ರದಲ್ಲಿ ರಾಘವನ್ ಎಂಬ ಒಬ್ಬ ಹುಡುಗ ಇರ್ತಾನೆ. ಅವನು ಚಿಕ್ಕ ವಯಸ್ಸಿನಲ್ಲಿ ತುಂಬ ಒಳ್ಳೆಯವನಾಗಿರ್ತಾನೆ ಹಾಗೂ ಅವನು ಓದಿನಲ್ಲಿ ಕೂಡ ಒಳ್ಳೆ ಸ್ಕೋರ್ಸ್ ಎಲ್ಲ ತೊಗೊತಾ ಇರ್ತಾನೆ. ಇಡೀ ಕ್ಲಾಸ್ಗೆ ಫಸ್ಟ್ ಬರ್ತಾ ಇರ್ತಾನೆ. ಆದರೆ ಅವಳ ಕ್ರಶ್ ಅವನನ್ನು ರಿಜೆಕ್ಟ್ ಮಾಡಿಬಿಡ್ತಾಳೆ. ಯಾಕೆಂದರೆ ಅವಳಿಗೆ ಬ್ಯಾಡ್ ಬಾಯ್ಸ್ ಅಂದರೆ ಇಷ್ಟ, ಗುಡ್ ಬಾಯ್ಸ್ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅವತ್ತಿಂದ ರಾಘವನ್ ನಾನು ಒಬ್ಬ ಬ್ಯಾಡ್ ಬಾಯ್ ಆಗಬೇಕು ಅಂತ ಬದಲಾಗಿ ಅವನು ತನ್ನ ಓದನ್ನು ಬಿಟ್ಟು ಬರೀ ಬ್ಯಾಡ್ ಬಾಯ್ಸ್ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಅವನು ಕಾಲೇಜಲ್ಲೂ ಕೂಡ ಇದೇ ಕೆಲಸ ಮಾಡ್ತಾ ಇರ್ತಾನೆ. ಅವನು ಹೀಗೆ ಮಾಡ್ತಾ ಮಾಡ್ತಾ ಎಲ್ಲ ಸಬ್ಜೆಕ್ಟಲ್ಲೂ ಜೀವನಕ್ಕೆ ಒಂದು
ಸರಿಯಾದ ಬುದ್ಧಿಯನ್ನು ಕಲಿತು ತಾನು ಮುಂದೆ ಹೊರಿತಾನೆ. ಇದು ಡ್ರ್ಯಾಗನ್ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಾತಾಡ್ತಿರುವ ಚಿತ್ರದ ಹೆಸರು ಡ್ರ್ಯಾಗನ್. ಇದು 2025ರಲ್ಲಿ ತೆರೆಕಂಡ ತಮಿಳ್ ಲ್ಯಾಂಗ್ವೇಜ್ ಚಿತ್ರ. ಈ ಚಿತ್ರದಲ್ಲಿ ರಾಘವನ್ ಎಂಬ ಒಬ್ಬ ಹುಡುಗ ಇರ್ತಾನೆ. ಅವನು ಚಿಕ್ಕ ವಯಸ್ಸಿನಲ್ಲಿ ತುಂಬ ಒಳ್ಳೆಯವನಾಗಿರ್ತಾನೆ ಹಾಗೂ ಅವನು ಓದಿನಲ್ಲಿ ಕೂಡ ಒಳ್ಳೆ ಸ್ಕೋರ್ಸ್ ಎಲ್ಲ ತಗೊತಾ ಇರ್ತಾನೆ. ಇಡೀ ಕ್ಲಾಸ್ಗೆ ಫಸ್ಟ್ ಬರ್ತಿರ್ತಾನೆ. ಆದರೆ ಅವಳ ಕ್ರಶ್ ಅವನನ್ನು ರಿಜೆಕ್ಟ್ ಮಾಡಿಬಿಡ್ತಾಳೆ. ಯಾಕೆಂದರೆ ಅವಳಿಗೆ ಬ್ಯಾಡ್ ಬಾಯ್ಸ್ ಅಂದರೆ ಇಷ್ಟ, ಗುಡ್ ಬಾಯ್ಸ್ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅವತ್ತಿಂದ ರಾಘವನ್ ನಾನು ಒಬ್ಬ ಬ್ಯಾಡ್ ಬಾಯ್ ಆಗಬೇಕು ಅಂತ ಬದಲಾಗಿ ಅವನು ತನ್ನ ಓದನ್ನು ಬಿಟ್ಟು ಬರೀ ಬ್ಯಾಡ್ ಬಾಯ್ಸ್ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಅವನು ಕಾಲೇಜಲ್ಲೂ ಕೂಡ ಇದೇ ಕೆಲಸ ಮಾಡ್ತಾ ಇರ್ತಾನೆ. ಅವನು ಹೀಗೆ ಮಾಡ್ತಾ ಮಾಡ್ತಾ ಎಲ್ಲ ಸಬ್ಜೆಕ್ಟಲ್ಲೂ ಬ್ಯಾಕ್ಲಾಗ್ ಇಟ್ಕೊಂಡಿರ್ತಾನೆ. ಆದರೆ ಎಲ್ಲದನ್ನು ದುಡ್ಡು ಕೊಟ್ಟು ಫೇಕ್ ಡಿಗ್ರೀಸ್, ಫೇಕ್ ಸರ್ಟಿಫಿಕೇಟ್ಸ್ ಹಾಗೂ ಫೇಕ್ ಐಡೆಂಟಿಟೀಸಿಂದ ಅಡ್ಡಾಡ್ತಾ ಇರ್ತಾನೆ. ಅವನು ದುಡ್ಡಿಂದನೇ ಎಲ್ಲದನ್ನು ಮಾಡ್ತಾ ಇರ್ತಾನೆ. ನಂತರ ಅವನು ಮಾಡಿದ ಕೆಲಸದಿಂದ ಒಬ್ಬ ಹುಡುಗ ಫೇಲ್ ಆಗ್ತಾನೆ. ಈ ಫೇಲನ್ನು ನೋಡಿದ ಅವನು ತನಗೆ ಒಂದು ಗಿಲ್ಟ್ ಕಾಡ್ತದೆ. ತನ್ನಿಂದ ಇನ್ನೊಬ್ಬರಿಗೆ ಮೋಸ ಆಯ್ತಲ್ಲ ಅಂತ ಗಿಲ್ಟ್ ಕಾಡಿ ಅವನು ಈ ಫೇಕ್ ಮಾಡಿದ್ದು ಅವನೇ ಎಂದು ಒಪ್ಪಿಕೊಳ್ತಾನೆ. ಇದನ್ನು ಒಪ್ಪಿಕೊಂಡ ರಾಘವನ್ಗೆ ಜೈಲು ಶಿಕ್ಷೆ ಆಗ್ತದೆ. ಜೈಲಿಗೆ ಹೋದ ನಂತರ ಅವನು ಬದಲಾಗ್ತಾನೆ. ಮತ್ತೆ ಫಸ್ಟಿಂದ ಕಾಲೇಜ್ ಓದೋಕ್ಕೆ ಶುರು ಮಾಡ್ತಾನೆ. ನಂತರ ಅಲ್ಲೂ ಕೂಡ ಅವನು ನಿಜವಾದ ಪ್ರೀತಿನ ಪಡ್ಕೊಳ್ತಾನೆ. ಇದರಿಂದ ರಾಘವನ್ ತನ್ನ ಜೀವನಕ್ಕೆ ಒಂದು ಸರಿಯಾದ ಬುದ್ಧಿಯನ್ನು ಕಲಿತು ತಾನು ಮುಂದೆ ಹೊರಿತಾನೆ. ಇದು ಡ್ರ್ಯಾಗನ್ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಾತಾಡ್ತಿರುವ ಚಿತ್ರದ ಹೆಸರು ಡ್ರ್ಯಾಗನ್. ಇದು 2025ರಲ್ಲಿ ತೆರೆಕಂಡ ತಮಿಳ್ ಲ್ಯಾಂಗ್ವೇಜ್ ಚಿತ್ರ. ಈ ಚಿತ್ರದಲ್ಲಿ ರಾಘವನ್ ಎಂಬ ಒಬ್ಬ ಹುಡುಗ ಇರ್ತಾನೆ. ಅವನು ಚಿಕ್ಕ ವಯಸ್ಸಿನಲ್ಲಿ ತುಂಬ ಒಳ್ಳೆಯವನಾಗಿರ್ತಾನೆ ಹಾಗೂ ಅವನು ಓದಿನಲ್ಲಿ ಕೂಡ ಒಳ್ಳೆ ಸ್ಕೋರ್ಸ್ ಎಲ್ಲ ತಗೊತಾ ಇರ್ತಾನೆ. ಇಡೀ ಕ್ಲಾಸ್ಗೆ ಫಸ್ಟ್ ಬರ್ತಿರ್ತಾನೆ. ಆದರೆ ಅವಳ ಕ್ರಶ್ ಅವನನ್ನು ರಿಜೆಕ್ಟ್ ಮಾಡಿಬಿಡ್ತಾಳೆ. ಯಾಕೆಂದರೆ ಅವಳಿಗೆ ಬ್ಯಾಡ್ ಬಾಯ್ಸ್ ಅಂದರೆ ಇಷ್ಟ, ಗುಡ್ ಬಾಯ್ಸ್ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅವತ್ತಿಂದ ರಾಘವನ್ ನಾನು ಒಬ್ಬ ಬ್ಯಾಡ್ ಬಾಯ್ ಆಗಬೇಕು ಅಂತ ಬದಲಾಗಿ ಅವನು ತನ್ನ ಓದನ್ನು ಬಿಟ್ಟು ಬರೀ ಬ್ಯಾಡ್ ಬಾಯ್ಸ್ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಅವನು ಕಾಲೇಜಲ್ಲೂ ಕೂಡ ಇದೇ ಕೆಲಸ ಮಾಡ್ತಾ ಇರ್ತಾನೆ. ಅವನು ಹೀಗೆ ಮಾಡ್ತಾ ಮಾಡ್ತಾ ಎಲ್ಲ ಸಬ್ಜೆಕ್ಟಲ್ಲೂ ಜೀವನಕ್ಕೆ ಒಂದು ಸರಿಯಾದ ಬುದ್ಧಿಯನ್ನು ಕಲಿತು ತಾನು ಮುಂದೆ ಹೊರಿತಾನೆ. ಇದು ಡ್ರ್ಯಾಗನ್ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಾತಾಡ್ತಿರುವ ಚಿತ್ರದ ಹೆಸರು ಡ್ರ್ಯಾಗನ್. ಇದು 2025ರಲ್ಲಿ ತೆರೆಕಂಡ ತಮಿಳ್ ಲ್ಯಾಂಗ್ವೇಜ್ ಚಿತ್ರ. ಈ ಚಿತ್ರದಲ್ಲಿ ರಾಘವನ್ ಎಂಬ ಒಬ್ಬ ಹುಡುಗ ಇರ್ತಾನೆ. ಅವನು ಚಿಕ್ಕ ವಯಸ್ಸಿನಲ್ಲಿ ತುಂಬ ಒಳ್ಳೆಯವನಾಗಿರ್ತಾನೆ ಹಾಗೂ ಅವನು ಓದಿನಲ್ಲಿ ಕೂಡ ಒಳ್ಳೆ ಸ್ಕೋರ್ಸ್ ಎಲ್ಲ ತಗೊತಾ ಇರ್ತಾನೆ. ಇಡೀ ಕ್ಲಾಸ್ಗೆ ಫಸ್ಟ್ ಬರ್ತಿರ್ತಾನೆ. ಆದರೆ ಅವಳ ಕ್ರಶ್ ಅವನನ್ನು ರಿಜೆಕ್ಟ್ ಮಾಡಿಬಿಡ್ತಾಳೆ. ಯಾಕೆಂದರೆ ಅವಳಿಗೆ ಬ್ಯಾಡ್ ಬಾಯ್ಸ್ ಅಂದರೆ ಇಷ್ಟ, ಗುಡ್ ಬಾಯ್ಸ್ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅವತ್ತಿಂದ ರಾಘವನ್ ನಾನು ಒಬ್ಬ ಬ್ಯಾಡ್ ಬಾಯ್ ಆಗಬೇಕು ಅಂತ ಬದಲಾಗಿ ಅವನು ತನ್ನ ಓದನ್ನು ಬಿಟ್ಟು ಬರೀ ಬ್ಯಾಡ್ ಬಾಯ್ಸ್
ಮಾಡ್ತಾನೆ. ನಂತರ ಅಲ್ಲೂ ಕೂಡ ಅವನು ನಿಜವಾದ ಪ್ರೀತಿನ ಪಡ್ಕೊತಾನೆ. ಇದರಿಂದ ರಾಘವನ್ ತನ್ನ ಜೀವನಕ್ಕೆ ಒಂದು ಸರಿಯಾದ ಬುದ್ಧಿಯನ್ನು ಕಲಿತು ತಾನು ಮುಂದೆ ಹೊರಿತಾನೆ. ಇದು ಡ್ರ್ಯಾಗನ್ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಾತಾಡ್ತಿರುವ ಚಿತ್ರದ ಹೆಸರು ಡ್ರ್ಯಾಗನ್. ಇದು 2025ರಲ್ಲಿ ತೆರೆಕಂಡ ತಮಿಳ್ ಲ್ಯಾಂಗ್ವೇಜ್ ಚಿತ್ರ. ಈ ಚಿತ್ರದಲ್ಲಿ ರಾಘವನ್ ಎಂಬ ಒಬ್ಬ ಹುಡುಗ ಇರ್ತಾನೆ. ಅವನು ಚಿಕ್ಕ ವಯಸ್ಸಿನಲ್ಲಿ ತುಂಬ ಒಳ್ಳೆಯವನಾಗಿರ್ತಾನೆ ಹಾಗೂ ಅವನು ಓದಿನಲ್ಲಿ ಕೂಡ ಒಳ್ಳೆ ಸ್ಕೋರ್ಸ್ ಎಲ್ಲ ತಗೊತಾ ಇರ್ತಾನೆ. ಇಡೀ ಕ್ಲಾಸ್ಗೆ ಫಸ್ಟ್ ಬರ್ತಿರ್ತಾನೆ. ಆದರೆ ಅವಳ ಕ್ರಶ್ ಅವನನ್ನು ರಿಜೆಕ್ಟ್ ಮಾಡಿಬಿಡ್ತಾಳೆ. ಯಾಕೆಂದರೆ ಅವಳಿಗೆ ಬ್ಯಾಡ್ ಬಾಯ್ಸ್ ಅಂದರೆ ಇಷ್ಟ, ಗುಡ್ ಬಾಯ್ಸ್ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅವತ್ತಿಂದ ರಾಘವನ್ ನಾನು ಒಬ್ಬ ಬ್ಯಾಡ್ ಬಾಯ್ ಆಗಬೇಕು ಅಂತ ಬದಲಾಗಿ ಅವನು ತನ್ನ ಓದನ್ನು ಬಿಟ್ಟು ಬರೀ ಬ್ಯಾಡ್ ಬಾಯ್ಸ್ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಅವನು ಕಾಲೇಜಲ್ಲೂ ಕೂಡ ಇದೇ ಕೆಲಸ ಮಾಡ್ತಾ ಇರ್ತಾನೆ. ಅವನು ಹೀಗೆ ಮಾಡ್ತಾ ಎಲ್ಲ ಸಬ್ಜೆಕ್ಟಲ್ಲೂ ಬ್ಯಾಕ್ಲಾಗ್ ಇಟ್ಕೊಂಡಿರ್ತಾನೆ. ಆದರೆ ಎಲ್ಲದನ್ನು ದುಡ್ಡು ಕೊಟ್ಟು ಫೇಕ್ ಡಿಗ್ರೀಸ್, ಫೇಕ್ ಸರ್ಟಿಫಿಕೇಟ್ಸ್ ಹಾಗೂ ಫೇಕ್ ಐಡೆಂಟಿಟೀಸಿಂದ ಅಡ್ಡಾಡ್ತಾ ಇರ್ತಾನೆ. ಅವನು ದುಡ್ಡಿಂದನೇ ಎಲ್ಲದನ್ನು ಮಾಡ್ತಾ ಇರ್ತಾನೆ. ನಂತರ ಅವನು ಮಾಡಿದ ಕೆಲಸದಿಂದ ಒಬ್ಬ ಹುಡುಗ ಫೇಲ್ ಆಗ್ತಾನೆ. ಈ ಫೇಲನ್ನು ನೋಡಿದ ಅವನು ತನಗೆ ಒಂದು ಗಿಲ್ಟ್ ಕಾಡ್ತದೆ. ತನ್ನಿಂದ ಇನ್ನೊಬ್ಬರಿಗೆ ಮೋಸ ಆಯ್ತಲ್ಲ ಅಂತ ಗಿಲ್ಟ್ ಕಾಡಿ ಅವನು ಈ ಫೇಕ್ ಮಾಡಿದ್ದು ಅವನೇ ಎಂದು ಒಪ್ಪಿಕೊಳ್ತಾನೆ. ಇದನ್ನು ಒಪ್ಪಿಕೊಂಡ ರಾಘವನ್ಗೆ ಜೈಲು ಶಿಕ್ಷೆ ಆಗ್ತದೆ. ಜೈಲಿಗೆ ಹೋದ ನಂತರ ಅವನು ಬದಲಾಗ್ತಾನೆ. ಮತ್ತೆ ಫಸ್ಟಿಂದ ಕಾಲೇಜ್ ಓದೋಕ್ಕೆ ಶುರು ಮಾಡ್ತಾನೆ. ನಂತರ ಅಲ್ಲೂ ಕೂಡ ಅವನು ನಿಜವಾದ ಪ್ರೀತಿನ ಪಡ್ಕೊತಾನೆ. ಇದರಿಂದ ರಾಘವನ್ ತನ್ನ ಜೀವನಕ್ಕೆ ಒಂದು ಸರಿಯಾದ ಬುದ್ಧಿಯನ್ನು ಕಲಿತು ತಾನು ಮುಂದೆ ಹೊರಿತಾನೆ. ಇದು ಡ್ರ್ಯಾಗನ್ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಾತಾಡ್ತಿರುವ ಚಿತ್ರದ ಹೆಸರು ಡ್ರ್ಯಾಗನ್. ಇದು 2025ರಲ್ಲಿ ತೆರೆಕಂಡ ತಮಿಳ್ ಲ್ಯಾಂಗ್ವೇಜ್ ಚಿತ್ರ. ಈ ಚಿತ್ರದಲ್ಲಿ ರಾಘವನ್ ಎಂಬ ಒಬ್ಬ ಹುಡುಗ ಇರ್ತಾನೆ. ಅವನು ಚಿಕ್ಕ ವಯಸ್ಸಿನಲ್ಲಿ ತುಂಬ ಒಳ್ಳೆಯವನಾಗಿರ್ತಾನೆ ಹಾಗೂ ಅವನು ಓದಿನಲ್ಲಿ ಕೂಡ ಒಳ್ಳೆ ಸ್ಕೋರ್ಸ್ ಎಲ್ಲ ತಗೊತಾ ಇರ್ತಾನೆ. ಇಡೀ ಕ್ಲಾಸ್ಗೆ ಫಸ್ಟ್ ಬರ್ತಿರ್ತಾನೆ. ಆದರೆ ಅವಳ ಕ್ರಶ್ ಅವನನ್ನು ರಿಜೆಕ್ಟ್ ಮಾಡಿಬಿಡ್ತಾಳೆ. ಯಾಕೆಂದರೆ ಅವಳಿಗೆ ಬ್ಯಾಡ್ ಬಾಯ್ಸ್ ಅಂದರೆ ಇಷ್ಟ, ಗುಡ್ ಬಾಯ್ಸ್ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅವತ್ತಿಂದ ರಾಘವನ್ ನಾನು ಒಬ್ಬ ಬ್ಯಾಡ್ ಬಾಯ್ ಆಗಬೇಕು ಅಂತ ಬದಲಾಗಿ ಅವನು ತನ್ನ ಓದನ್ನು ಬಿಟ್ಟು ಬರೀ ಬ್ಯಾಡ್ ಬಾಯ್ಸ್ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಅವನು ಕಾಲೇಜಲ್ಲೂ ಕೂಡ ಇದೇ ಕೆಲಸ ಮಾಡ್ತಾ ಇರ್ತಾನೆ. ಅವನು ಹೀಗೆ ಮಾಡ್ತಾ ಎಲ್ಲ ಸಬ್ಜೆಕ್ಟಲ್ಲೂ ಬ್ಯಾಕ್ಲಾಗ್ ಇಟ್ಕೊಂಡಿರ್ತಾನೆ. ಆದರೆ ಎಲ್ಲದನ್ನು ದುಡ್ಡು ಕೊಟ್ಟು ಫೇಕ್ ಡಿಗ್ರೀಸ್, ಫೇಕ್ ಸರ್ಟಿಫಿಕೇಟ್ಸ್ ಹಾಗೂ ಫೇಕ್ ಐಡೆಂಟಿಟೀಸಿಂದ ಅಡ್ಡಾಡ್ತಾ ಇರ್ತಾನೆ. ಅವನು ದುಡ್ಡಿಂದನೇ ಎಲ್ಲದನ್ನು ಮಾಡ್ತಾ ಇರ್ತಾನೆ. ನಂತರ ಅವನು ಮಾಡಿದ ಕೆಲಸದಿಂದ ಒಬ್ಬ ಹುಡುಗ ಫೇಲ್ ಆಗ್ತಾನೆ. ಈ ಫೇಲನ್ನು ನೋಡಿದ ಅವನು ತನಗೆ ಒಂದು ಗಿಲ್ಟ್ ಕಾಡ್ತದೆ. ತನ್ನಿಂದ ಇನ್ನೊಬ್ಬರಿಗೆ ಮೋಸ ಆಯ್ತಲ್ಲ ಅಂತ ಗಿಲ್ಟ್ ಕಾಡಿ ಅವನು ಈ ಫೇಕ್ ಮಾಡಿದ್ದು ಅವನೇ ಎಂದು ಒಪ್ಪಿಕೊಳ್ತಾನೆ. ಇದನ್ನು ಒಪ್ಪಿಕೊಂಡ ರಾಘವನ್ಗೆ ಜೈಲು ಶಿಕ್ಷೆ ಆಗ್ತದೆ. ಜೈಲಿಗೆ ಹೋದ ನಂತರ ಅವನು ಬದಲಾಗ್ತಾನೆ. ಮತ್ತೆ ಫಸ್ಟಿಂದ ಕಾಲೇಜ್ ಓದೋಕ್ಕೆ ಶುರು ಮಾಡ್ತಾನೆ. ನಂತರ ಅಲ್ಲೂ ಕೂಡ ಅವನು ನಿಜವಾದ ಪ್ರೀತಿನ ಪಡ್ಕೊತಾನೆ. ಇದರಿಂದ ರಾಘವನ್ ತನ್ನ ಜೀವನಕ್ಕೆ ಒಂದು ಸರಿಯಾದ ಬುದ್ಧಿಯನ್ನು ಕಲಿತು ತಾನು ಮುಂದೆ ಹೊರಿತಾನೆ. ಇದು ಡ್ರ್ಯಾಗನ್ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಾತಾಡ್ತಿರುವ ಚಿತ್ರದ ಹೆಸರು ಡ್ರ್ಯಾಗನ್. ಇದು 2025ರಲ್ಲಿ ತೆರೆಕಂಡ ತಮಿಳ್ ಲ್ಯಾಂಗ್ವೇಜ್ ಚಿತ್ರ. ಈ ಚಿತ್ರದಲ್ಲಿ ರಾಘವನ್ ಎಂಬ ಒಬ್ಬ ಹುಡುಗ ಇರ್ತಾನೆ. ಅವನು ಚಿಕ್ಕ ವಯಸ್ಸಿನಲ್ಲಿ ತುಂಬ ಒಳ್ಳೆಯವನಾಗಿರ್ತಾನೆ ಹಾಗೂ ಅವನು
ಓದಿನಲ್ಲಿ ಕೂಡ ಒಳ್ಳೆ ಸ್ಕೋರ್ಸ್ ಎಲ್ಲ ತೊಗೊತಾ ಇರ್ತಾನೆ, ಇಡೀ ಕ್ಲಾಸ್ಗೆ ಫಸ್ಟ್ ಬರ್ತಾ ಇರ್ತಾನೆ. ಆದರೆ ಅವಳ ಕ್ರಶ್ ಅವನನ್ನು ರಿಜೆಕ್ಟ್ ಮಾಡಿಬಿಡ್ತಾಳೆ. ಯಾಕೆಂದರೆ ಅವಳಿಗೆ ಬ್ಯಾಡ್ ಬಾಯ್ಸ್ ಅಂದರೆ ಇಷ್ಟ, ಗುಡ್ ಬಾಯ್ಸ್ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅವತ್ತಿಂದ ರಾಘವನ್ ನಾನು ಒಬ್ಬ ಬ್ಯಾಡ್ ಬಾಯ್ ಆಗಬೇಕು ಅಂತ ಬದಲಾಗಿ ಅವನು ತನ್ನ ಓದನ್ನು ಬಿಟ್ಟು ಬರೀ ಬ್ಯಾಡ್ ಬಾಯ್ಸ್ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಅವನು ಕಾಲೇಜಲ್ಲೂ ಕೂಡ ಇದೇ ಕೆಲಸ ಮಾಡ್ತಾ ಇರ್ತಾನೆ. ಅವನು ಹೀಗೆ ಮಾಡ್ತಾ ಮಾಡ್ತಾ ಎಲ್ಲ ಸಬ್ಜೆಕ್ಟಲ್ಲೂ ಬ್ಯಾಕ್ಲಾಗ್ ಜೀವನಕ್ಕೆ ಒಂದು ಸರಿಯಾದ ಬುದ್ಧಿಯನ್ನು ಕಲಿತು ತಾನು ಮುಂದೆ ಹೊರಿತಾನೆ. ಇದು ಡ್ರ್ಯಾಗನ್ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ನಮಸ್ಕಾರ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಾತಾಡ್ತಿರುವ ಚಿತ್ರದ ಹೆಸರು ಡ್ರ್ಯಾಗನ್. ಇದು 2025ರಲ್ಲಿ ತೆರೆಕಂಡ ತಮಿಳ್ ಲ್ಯಾಂಗ್ವೇಜ್ ಚಿತ್ರ. ಈ ಚಿತ್ರದಲ್ಲಿ ರಾಘವನ್ ಎಂಬ ಒಬ್ಬ ಹುಡುಗ ಇರ್ತಾನೆ. ಅವನು ಚಿಕ್ಕ ವಯಸ್ಸಿನಲ್ಲಿ ತುಂಬ ಒಳ್ಳೆಯವನಾಗಿರ್ತಾನೆ ಹಾಗೂ ಅವನು ಓದಿನಲ್ಲಿ ಕೂಡ ಒಳ್ಳೆ ಸ್ಕೋರ್ಸ್ ಎಲ್ಲ ತೊಗೊತಾ ಇರ್ತಾನೆ, ಇಡೀ ಕ್ಲಾಸ್ಗೆ ಫಸ್ಟ್ ಬರ್ತಾ ಇರ್ತಾನೆ. ಆದರೆ ಅವಳ ಕ್ರಶ್ ಅವನನ್ನು ರಿಜೆಕ್ಟ್ ಮಾಡಿಬಿಡ್ತಾಳೆ. ಯಾಕೆಂದರೆ ಅವಳಿಗೆ ಬ್ಯಾಡ್ ಬಾಯ್ಸ್ ಅಂದರೆ ಇಷ್ಟ, ಗುಡ್ ಬಾಯ್ಸ್ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅವತ್ತಿಂದ ರಾಘವನ್ ನಾನು ಒಬ್ಬ ಬ್ಯಾಡ್ ಬಾಯ್ ಆಗಬೇಕು ಅಂತ ಬದಲಾಗಿ ಅವನು ತನ್ನ ಓದನ್ನು ಬಿಟ್ಟು ಬರೀ ಬ್ಯಾಡ್ ಬಾಯ್ಸ್ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಅವನು ಕಾಲೇಜಲ್ಲೂ ಕೂಡ ಇದೇ ಕೆಲಸ ಮಾಡ್ತಾ ಇರ್ತಾನೆ. ಅವನು ಹೀಗೆ ಮಾಡ್ತಾ ಮಾಡ್ತಾ ಎಲ್ಲ ಸಬ್ಜೆಕ್ಟಲ್ಲೂ ಬ್ಯಾಕ್ಲಾಗ್ ಇಟ್ಕೊಂಡಿರ್ತಾನೆ. ಆದರೆ ಎಲ್ಲದನ್ನು ದುಡ್ಡು ಕೊಟ್ಟು ಫೇಕ್ ಡಿಗ್ರೀಸ್, ಫೇಕ್ ಸರ್ಟಿಫಿಕೇಟ್ಸ್ ಹಾಗೂ ಫೇಕ್ ಐಡೆಂಟಿಟೀಸಿಂದ ಅಡ್ಡಾಡ್ತಾ ಇರ್ತಾನೆ. ಅವನು ದುಡ್ಡಿಂದನೇ ಎಲ್ಲದನ್ನು ಮಾಡ್ತಾ ಇರ್ತಾನೆ. ನಂತರ ಅವನು ಮಾಡಿದ ಕೆಲಸದಿಂದ ಒಬ್ಬ ಹುಡುಗ ಫೇಲ್ ಆಗ್ತಾನೆ. ಈ ಫೇಲನ್ನು ನೋಡಿದ ಅವನು ತನಗೆ ಒಂದು ಗಿಲ್ಟ್ ಕಾಡ್ತದೆ. ತನ್ನಿಂದ ಇನ್ನೊಬ್ಬರಿಗೆ ಮೋಸ ಆಯ್ತಲ್ಲ ಅಂತ ಗಿಲ್ಟ್ ಕಾಡಿ ಅವನು ಈ ಫೇಕ್ ಮಾಡಿದ್ದು ಅವನೇ ಎಂದು ಒಪ್ಪಿಕೊಳ್ತಾನೆ. ಇದನ್ನು ಒಪ್ಪಿಕೊಂಡ ರಾಘವನ್ಗೆ ಜೈಲು ಶಿಕ್ಷೆ ಆಗ್ತದೆ. ಜೈಲಿಗೆ ಹೋದ ನಂತರ ಅವನು ಬದಲಾಗ್ತಾನೆ. ಮತ್ತೆ ಫಸ್ಟಿಂದ ಕಾಲೇಜ್ ಓದೋಕ್ಕೆ ಶುರು
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಾತಾಡ್ತಿರುವ ಚಿತ್ರದ ಹೆಸರು ಡ್ರ್ಯಾಗನ್. ಇದು 2025ರಲ್ಲಿ ತೆರೆಕಂಡ ತಮಿಳ್ ಲ್ಯಾಂಗ್ವೇಜ್ ಚಿತ್ರ. ಈ ಚಿತ್ರದಲ್ಲಿ ರಾಘವನ್ ಎಂಬ ಒಬ್ಬ ಹುಡುಗ ಇರ್ತಾನೆ. ಅವನು ಚಿಕ್ಕ ವಯಸ್ಸಿನಲ್ಲಿ ತುಂಬ ಒಳ್ಳೆಯವನಾಗಿರ್ತಾನೆ ಹಾಗೂ ಅವನು ಓದಿನಲ್ಲಿ ಕೂಡ ಒಳ್ಳೆ ಸ್ಕೋರ್ಸ್ ಎಲ್ಲ ತಗೊತಾ ಇರ್ತಾನೆ. ಇಡೀ ಕ್ಲಾಸ್ಗೆ ಫಸ್ಟ್ ಬರ್ತಿರ್ತಾನೆ. ಆದರೆ ಅವಳ ಕ್ರಶ್ ಅವನನ್ನು ರಿಜೆಕ್ಟ್ ಮಾಡಿಬಿಡ್ತಾಳೆ. ಯಾಕೆಂದರೆ ಅವಳಿಗೆ ಬ್ಯಾಡ್ ಬಾಯ್ಸ್ ಅಂದರೆ ಇಷ್ಟ, ಗುಡ್ ಬಾಯ್ಸ್ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅವತ್ತಿಂದ ರಾಘವನ್ ನಾನು ಒಬ್ಬ ಬ್ಯಾಡ್ ಬಾಯ್ ಆಗಬೇಕು ಅಂತ ಬದಲಾಗಿ ಅವನು ತನ್ನ ಓದನ್ನು ಬಿಟ್ಟು ಬರೀ ಬ್ಯಾಡ್ ಬಾಯ್ಸ್ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಅವನು ಕಾಲೇಜಲ್ಲೂ ಕೂಡ ಇದೇ ಕೆಲಸ ಮಾಡ್ತಾ ಇರ್ತಾನೆ. ಅವನು ಹೀಗೆ ಮಾಡ್ತಾ ಎಲ್ಲ ಸಬ್ಜೆಕ್ಟಲ್ಲೂ ಬ್ಯಾಕ್ಲಾಗ್ ಇಟ್ಕೊಂಡಿರ್ತಾನೆ. ಆದರೆ ಎಲ್ಲದನ್ನು ದುಡ್ಡು ಕೊಟ್ಟು ಫೇಕ್ ಡಿಗ್ರೀಸ್, ಫೇಕ್ ಸರ್ಟಿಫಿಕೇಟ್ಸ್ ಹಾಗೂ ಫೇಕ್ ಐಡೆಂಟಿಟೀಸಿಂದ ಅಡ್ಡಾಡ್ತಾ ಇರ್ತಾನೆ. ಅವನು ದುಡ್ಡಿಂದನೇ ಎಲ್ಲದನ್ನು ಮಾಡ್ತಾ ಇರ್ತಾನೆ. ನಂತರ ಅವನು ಮಾಡಿದ ಕೆಲಸದಿಂದ ಒಬ್ಬ ಹುಡುಗ ಫೇಲ್ ಆಗ್ತಾನೆ. ಈ ಫೇಲನ್ನು ನೋಡಿದ ಅವನು ತನಗೆ ಒಂದು ಗಿಲ್ಟ್ ಕಾಡ್ತದೆ. ತನ್ನಿಂದ ಇನ್ನೊಬ್ಬರಿಗೆ ಮೋಸ ಆಯ್ತಲ್ಲ ಅಂತ ಗಿಲ್ಟ್ ಕಾಡಿ ಅವನು ಈ ಫೇಕ್ ಮಾಡಿದ್ದು ಅವನೇ ಎಂದು ಒಪ್ಪಿಕೊಳ್ತಾನೆ. ಇದನ್ನು ಒಪ್ಪಿಕೊಂಡ ರಾಘವನ್ಗೆ ಜೈಲು ಶಿಕ್ಷೆ ಆಗ್ತದೆ. ಜೈಲಿಗೆ ಹೋದ ನಂತರ ಅವನು ಬದಲಾಗ್ತಾನೆ. ಮತ್ತೆ ಫಸ್ಟಿಂದ ಕಾಲೇಜ್ ಓದೋಕ್ಕೆ ಶುರು ಮಾಡ್ತಾನೆ. ನಂತರ ಅಲ್ಲೂ ಕೂಡ ಅವನು ನಿಜವಾದ ಪ್ರೀತಿನ ಪಡ್ಕೊಳ್ತಾನೆ. ಇದರಿಂದ ರಾಘವನ್ ತನ್ನ ಜೀವನಕ್ಕೆ ಒಂದು ಸರಿಯಾದ ಬುದ್ಧಿಯನ್ನು ಕಲಿತು ತಾನು ಮುಂದೆ ಹೊರಿತಾನೆ. ಇದು ಡ್ರ್ಯಾಗನ್ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಾತಾಡ್ತಿರುವ ಚಿತ್ರದ ಹೆಸರು ಡ್ರ್ಯಾಗನ್. ಇದು 2025ರಲ್ಲಿ ತೆರೆಕಂಡ ತಮಿಳ್ ಲ್ಯಾಂಗ್ವೇಜ್ ಚಿತ್ರ. ಈ ಚಿತ್ರದಲ್ಲಿ ರಾಘವನ್ ಎಂಬ ಒಬ್ಬ ಹುಡುಗ ಇರ್ತಾನೆ. ಅವನು ಚಿಕ್ಕ ವಯಸ್ಸಿನಲ್ಲಿ ತುಂಬ ಒಳ್ಳೆಯವನಾಗಿರ್ತಾನೆ ಹಾಗೂ ಅವನು ಓದಿನಲ್ಲಿ ಕೂಡ ಒಳ್ಳೆ ಸ್ಕೋರ್ಸ್ ಎಲ್ಲ ತಗೊತಾ ಇರ್ತಾನೆ. ಇಡೀ ಕ್ಲಾಸ್ಗೆ ಫಸ್ಟ್ ಬರ್ತಿರ್ತಾನೆ. ಆದರೆ ಅವಳ ಕ್ರಶ್ ಅವನನ್ನು ರಿಜೆಕ್ಟ್ ಮಾಡಿಬಿಡ್ತಾಳೆ. ಯಾಕೆಂದರೆ ಅವಳಿಗೆ ಬ್ಯಾಡ್ ಬಾಯ್ಸ್ ಅಂದರೆ ಇಷ್ಟ, ಗುಡ್ ಬಾಯ್ಸ್ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅವತ್ತಿಂದ ರಾಘವನ್ ನಾನು ಒಬ್ಬ ಬ್ಯಾಡ್ ಬಾಯ್ ಆಗಬೇಕು ಅಂತ ಬದಲಾಗಿ ಅವನು ತನ್ನ ಓದನ್ನು ಬಿಟ್ಟು ಬರೀ ಬ್ಯಾಡ್ ಬಾಯ್ಸ್ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಅವನು ಕಾಲೇಜಲ್ಲೂ ಕೂಡ ಇದೇ ಕೆಲಸ ಮಾಡ್ತಾ ಇರ್ತಾನೆ. ಅವನು ಹೀಗೆ ಮಾಡ್ತಾ ಎಲ್ಲ ಸಬ್ಜೆಕ್ಟಲ್ಲೂ ಬ್ಯಾಕ್ಲಾಗ್ ಇಟ್ಕೊಂಡಿರ್ತಾನೆ. ಆದರೆ ಎಲ್ಲದನ್ನು ದುಡ್ಡು ಕೊಟ್ಟು ಫೇಕ್ ಡಿಗ್ರೀಸ್, ಫೇಕ್ ಸರ್ಟಿಫಿಕೇಟ್ಸ್ ಹಾಗೂ ಫೇಕ್ ಐಡೆಂಟಿಟೀಸಿಂದ ಅಡ್ಡಾಡ್ತಾ ಇರ್ತಾನೆ. ಅವನು ದುಡ್ಡಿಂದನೇ ಎಲ್ಲದನ್ನು ಮಾಡ್ತಾ ಇರ್ತಾನೆ. ನಂತರ ಅವನು ಮಾಡಿದ ಕೆಲಸದಿಂದ ಒಬ್ಬ ಹುಡುಗ ಫೇಲ್ ಆಗ್ತಾನೆ. ಈ ಫೇಲನ್ನು ನೋಡಿದ ಅವನು ತನಗೆ ಒಂದು ಗಿಲ್ಟ್ ಕಾಡ್ತದೆ. ತನ್ನಿಂದ ಇನ್ನೊಬ್ಬರಿಗೆ ಮೋಸ ಆಯ್ತಲ್ಲ ಅಂತ ಗಿಲ್ಟ್ ಕಾಡಿ ಅವನು ಈ ಫೇಕ್ ಮಾಡಿದ್ದು ಅವನೇ ಎಂದು ಒಪ್ಪಿಕೊಳ್ತಾನೆ. ಇದನ್ನು ಒಪ್ಪಿಕೊಂಡ ರಾಘವನ್ಗೆ ಜೈಲು ಶಿಕ್ಷೆ ಆಗ್ತದೆ. ಜೈಲಿಗೆ ಹೋದ ನಂತರ ಅವನು ಬದಲಾಗ್ತಾನೆ. ಮತ್ತೆ ಫಸ್ಟಿಂದ ಕಾಲೇಜ್ ಓದೋಕ್ಕೆ ಶುರು ಮಾಡ್ತಾನೆ. ನಂತರ ಅಲ್ಲೂ ಕೂಡ ಅವನು ನಿಜವಾದ ಪ್ರೀತಿನ ಪಡ್ಕೊಳ್ತಾನೆ. ಇದರಿಂದ ರಾಘವನ್ ತನ್ನ ಜೀವನಕ್ಕೆ ಒಂದು ಸರಿಯಾದ ಬುದ್ಧಿಯನ್ನು ಕಲಿತು ತಾನು ಮುಂದೆ ಹೊರಿತಾನೆ. ಇದು ಡ್ರ್ಯಾಗನ್ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಾತಾಡ್ತಿರುವ ಚಿತ್ರದ ಹೆಸರು ಡ್ರ್ಯಾಗನ್. ಇದು 2025ರಲ್ಲಿ ತೆರೆಕಂಡ ತಮಿಳ್ ಲ್ಯಾಂಗ್ವೇಜ್ ಚಿತ್ರ. ಈ ಚಿತ್ರದಲ್ಲಿ ರಾಘವನ್ ಎಂಬ ಒಬ್ಬ ಹುಡುಗ ಇರ್ತಾನೆ. ಅವನು ಚಿಕ್ಕ ವಯಸ್ಸಿನಲ್ಲಿ ತುಂಬ ಒಳ್ಳೆಯವನಾಗಿರ್ತಾನೆ ಹಾಗೂ ಅವನು ಓದಿನಲ್ಲಿ ಕೂಡ ಒಳ್ಳೆ ಸ್ಕೋರ್ಸ್ ಎಲ್ಲ ತಗೊತಾ ಇರ್ತಾನೆ. ಇಡೀ ಕ್ಲಾಸ್ಗೆ ಫಸ್ಟ್ ಬರ್ತಿರ್ತಾನೆ. ಆದರೆ ಅವಳ ಕ್ರಶ್ ಅವನನ್ನು ರಿಜೆಕ್ಟ್ ಮಾಡಿಬಿಡ್ತಾಳೆ. ಯಾಕೆಂದರೆ ಅವಳಿಗೆ ಬ್ಯಾಡ್ ಬಾಯ್ಸ್ ಅಂದರೆ ಇಷ್ಟ, ಗುಡ್ ಬಾಯ್ಸ್ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅವತ್ತಿಂದ ರಾಘವನ್ ನಾನು ಒಬ್ಬ ಬ್ಯಾಡ್ ಬಾಯ್ ಆಗಬೇಕು ಅಂತ ಬದಲಾಗಿ ಅವನು ತನ್ನ ಓದನ್ನು ಬಿಟ್ಟು ಬರೀ ಬ್ಯಾಡ್ ಬಾಯ್ಸ್ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಅವನು ಕಾಲೇಜಲ್ಲೂ ಕೂಡ ಇದೇ ಕೆಲಸ ಮಾಡ್ತಾ ಇರ್ತಾನೆ. ಅವನು ಹೀಗೆ ಮಾಡ್ತಾ ಎಲ್ಲ ಸಬ್ಜೆಕ್ಟಲ್ಲೂ ಬ್ಯಾಕ್ಲಾಗ್ ಇಟ್ಕೊಂಡಿರ್ತಾನೆ. ಆದರೆ ಎಲ್ಲದನ್ನು ದುಡ್ಡು ಕೊಟ್ಟು ಫೇಕ್ ಡಿಗ್ರೀಸ್, ಫೇಕ್ ಸರ್ಟಿಫಿಕೇಟ್ಸ್ ಹಾಗೂ ಫೇಕ್ ಐಡೆಂಟಿಟೀಸಿಂದ ಅಡ್ಡಾಡ್ತಾ ಇರ್ತಾನೆ. ಅವನು ದುಡ್ಡಿಂದನೇ ಎಲ್ಲದನ್ನು ಮಾಡ್ತಾ ಇರ್ತಾನೆ. ನಂತರ
ಅವನು ಮಾಡಿದ ಕೆಲಸದಿಂದ ಒಬ್ಬ ಹುಡುಗ ಫೇಲ್ ಆಗ್ತಾನೆ. ಈ ಫೇಲನ್ನು ನೋಡಿದ ಅವನು ತನಗೆ ಒಂದು ಗಿಲ್ಟ್ ಕಾಡ್ತದೆ. ತನ್ನಿಂದ ಇನ್ನೊಬ್ಬರಿಗೆ ಮೋಸ ಆಯ್ತಲ್ಲ ಅಂತ ಗಿಲ್ಟ್ ಕಾಡಿ ಅವನು ಈ ಫೇಕ್ ಮಾಡಿದ್ದು ಅವನೇ ಎಂದು ಒಪ್ಪಿಕೊಳ್ತಾನೆ. ಇದನ್ನು ಒಪ್ಪಿಕೊಂಡ ರಾಘವನ್ಗೆ ಜೈಲು ಶಿಕ್ಷೆ ಆಗ್ತದೆ. ಜೈಲಿಗೆ ಹೋದ ನಂತರ ಅವನು ಬದಲಾಗ್ತಾನೆ. ಮತ್ತೆ ಫಸ್ಟಿಂದ ಕಾಲೇಜ್ ಓದೋಕ್ಕೆ ಶುರು ಮಾಡ್ತಾನೆ. ನಂತರ ಅಲ್ಲೂ ಕೂಡ ಅವನು ನಿಜವಾದ ಪ್ರೀತಿನ ಪಡ್ಕೊಳ್ತಾನೆ. ಇದರಿಂದ ರಾಘವನ್ ತನ್ನ ಜೀವನಕ್ಕೆ ಒಂದು ಸರಿಯಾದ ಬುದ್ಧಿಯನ್ನು ಕಲಿತು ತಾನು ಮುಂದೆ ಹೊರಿತಾನೆ. ಇದು ಡ್ರ್ಯಾಗನ್ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಾತಾಡ್ತಿರುವ ಚಿತ್ರದ ಹೆಸರು ಡ್ರ್ಯಾಗನ್. ಇದು 2025ರಲ್ಲಿ ತೆರೆಕಂಡ ತಮಿಳ್ ಲ್ಯಾಂಗ್ವೇಜ್ ಚಿತ್ರ. ಈ ಚಿತ್ರದಲ್ಲಿ ರಾಘವನ್ ಎಂಬ ಒಬ್ಬ ಹುಡುಗ ಇರ್ತಾನೆ. ಅವನು ಚಿಕ್ಕ ವಯಸ್ಸಿನಲ್ಲಿ ತುಂಬ ಒಳ್ಳೆಯವನಾಗಿರ್ತಾನೆ ಹಾಗೂ ಅವನು ಓದಿನಲ್ಲಿ ಕೂಡ ಒಳ್ಳೆ ಸ್ಕೋರ್ಸ್ ಎಲ್ಲ ತೊಗೊತಾ ಇರ್ತಾನೆ. ಇಡೀ ಕ್ಲಾಸ್ಗೆ ಫಸ್ಟ್ ಬರ್ತಿರ್ತಾನೆ. ಆದರೆ ಅವಳ ಕ್ರಶ್ ಅವನನ್ನು ರಿಜೆಕ್ಟ್ ಮಾಡಿಬಿಡ್ತಾಳೆ. ಯಾಕೆಂದರೆ ಅವಳಿಗೆ ಬ್ಯಾಡ್ ಬಾಯ್ಸ್ ಅಂದರೆ ಇಷ್ಟ, ಗುಡ್ ಬಾಯ್ಸ್ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅವತ್ತಿಂದ ರಾಘವನ್ ನಾನು ಒಬ್ಬ ಬ್ಯಾಡ್ ಬಾಯ್ ಆಗಬೇಕು ಅಂತ ಬದಲಾಗಿ ಅವನು ತನ್ನ ಓದನ್ನು ಬಿಟ್ಟು ಬರೀ ಬ್ಯಾಡ್ ಬಾಯ್ಸ್ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಅವನು ಕಾಲೇಜಲ್ಲೂ ಕೂಡ ಇದೇ ಕೆಲಸ ಮಾಡ್ತಾ ಇರ್ತಾನೆ. ಅವನು ಹೀಗೆ ಮಾಡ್ತಾ ಎಲ್ಲ ಸಬ್ಜೆಕ್ಟನ್ನು ಬ್ಯಾಕ್ಲಾಗ್ ಇಟ್ಕೊಂಡಿರ್ತಾನೆ. ಆದರೆ ಎಲ್ಲದನ್ನು ದುಡ್ಡು ಕೊಟ್ಟು ಫೇಕ್ ಡಿಗ್ರೀಸ್, ಫೇಕ್ ಸರ್ಟಿಫಿಕೇಟ್ಸ್ ಹಾಗೂ ಫೇಕ್ ಐಡೆಂಟಿಟೀಸಿಂದ ಅಡ್ಡಾಡ್ತಾ ಇರ್ತಾನೆ. ಅವನು ದುಡ್ಡಿಂದನೇ ಎಲ್ಲದನ್ನು ಮಾಡ್ತಾ ಇರ್ತಾನೆ. ನಂತರ ಅವನು ಮಾಡಿದ ಕೆಲಸದಿಂದ ಒಬ್ಬ ಹುಡುಗ ಫೇಲ್ ಆಗ್ತಾನೆ. ಈ ಫೇಲನ್ನು ನೋಡಿದ ಅವನು ತನಗೆ ಒಂದು ಗಿಲ್ಟ್ ಕಾಡ್ತದೆ. ತನ್ನಿಂದ ಇನ್ನೊಬ್ಬರಿಗೆ ಮೋಸ ಆಯ್ತಲ್ಲ ಅಂತ ಗಿಲ್ಟ್ ಕಾಡಿ ಅವನು ಈ ಫೇಕ್ ಮಾಡಿದ್ದು ಅವನೇ ಎಂದು ಒಪ್ಪಿಕೊಳ್ತಾನೆ. ಇದನ್ನು ಒಪ್ಪಿಕೊಂಡ ರಾಘವನ್ಗೆ ಜೈಲು ಶಿಕ್ಷೆ ಆಗ್ತದೆ. ಜೈಲಿಗೆ ಹೋದ ನಂತರ ಅವನು ಬದಲಾಗ್ತಾನೆ. ಮತ್ತೆ ಫಸ್ಟಿಂದ ಕಾಲೇಜ್ ಓದೋಕ್ಕೆ ಶುರು ಮಾಡ್ತಾನೆ. ನಂತರ ಅಲ್ಲೂ ಕೂಡ ಅವನು ನಿಜವಾದ ಪ್ರೀತಿನ ಪಡ್ಕೊಳ್ತಾನೆ. ಇದರಿಂದ ರಾಘವನ್ ತನ್ನ ಜೀವನಕ್ಕೆ ಒಂದು ಸರಿಯಾದ ಬುದ್ಧಿಯನ್ನು ಕಲಿತು ತಾನು ಮುಂದೆ ಹೊರಿತಾನೆ. ಇದು ಡ್ರ್ಯಾಗನ್ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಾತಾಡ್ತಿರುವ ಚಿತ್ರದ ಹೆಸರು ಡ್ರ್ಯಾಗನ್. ಇದು 2025ರಲ್ಲಿ ತೆರೆಕಂಡ ತಮಿಳ್ ಲ್ಯಾಂಗ್ವೇಜ್ ಚಿತ್ರ. ಈ ಚಿತ್ರದಲ್ಲಿ ರಾಘವನ್ ಎಂಬ ಒಬ್ಬ ಹುಡುಗ ಇರ್ತಾನೆ. ಅವನು ಚಿಕ್ಕ ವಯಸ್ಸಿನಲ್ಲಿ ತುಂಬ ಒಳ್ಳೆಯವನಾಗಿರ್ತಾನೆ ಹಾಗೂ ಅವನು ಓದಿನಲ್ಲಿ ಕೂಡ ಒಳ್ಳೆ ಸ್ಕೋರ್ಸ್ ಎಲ್ಲ ತೊಗೊತಾ ಇರ್ತಾನೆ. ಇಡೀ ಕ್ಲಾಸ್ಗೆ ಫಸ್ಟ್ ಬರ್ತಿರ್ತಾನೆ. ಆದರೆ ಅವಳ ಕ್ರಶ್ ಅವನನ್ನು ರಿಜೆಕ್ಟ್ ಮಾಡಿಬಿಡ್ತಾಳೆ. ಯಾಕೆಂದರೆ ಅವಳಿಗೆ ಬ್ಯಾಡ್ ಬಾಯ್ಸ್ ಅಂದರೆ ಇಷ್ಟ, ಗುಡ್ ಬಾಯ್ಸ್ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅವತ್ತಿಂದ ರಾಘವನ್ ನಾನು ಒಬ್ಬ ಬ್ಯಾಡ್ ಬಾಯ್ ಆಗಬೇಕು ಅಂತ ಬದಲಾಗಿ ಅವನು ತನ್ನ ಓದನ್ನು ಬಿಟ್ಟು ಬರೀ ಬ್ಯಾಡ್ ಬಾಯ್ಸ್ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಅವನು ಕಾಲೇಜಲ್ಲೂ ಕೂಡ ಇದೇ ಕೆಲಸ ಮಾಡ್ತಾ ಇರ್ತಾನೆ. ಅವನು ಹೀಗೆ ಮಾಡ್ತಾ ಎಲ್ಲ ಸಬ್ಜೆಕ್ಟನ್ನು ಕಾಲೇಜಲ್ಲೂ ಕೂಡ ಇದೇ ಕೆಲಸ ಮಾಡ್ತಾ ಇರ್ತಾನೆ. ಅವನು ಹೀಗೆ ಮಾಡ್ತಾ ಎಲ್ಲ ಸಬ್ಜೆಕ್ಟನ್ನು ಬ್ಯಾಕ್ಲಾಗ್ ಇಟ್ಕೊಂಡಿರ್ತಾನೆ. ಆದರೆ ಎಲ್ಲದನ್ನು ದುಡ್ಡು ಕೊಟ್ಟು ಫೇಕ್ ಡಿಗ್ರೀಸ್, ಫೇಕ್ ಸರ್ಟಿಫಿಕೇಟ್ಸ್ ಹಾಗೂ ಫೇಕ್ ಐಡೆಂಟಿಟೀಸಿಂದ ಅಡ್ಡಾಡ್ತಾ ಇರ್ತಾನೆ. ಅವನು ದುಡ್ಡಿಂದನೇ ಎಲ್ಲದನ್ನು ಮಾಡ್ತಾ ಇರ್ತಾನೆ. ನಂತರ ಅವನು ಮಾಡಿದ ಕೆಲಸದಿಂದ ಒಬ್ಬ ಹುಡುಗ ಫೇಲ್ ಆಗ್ತಾನೆ. ಈ ಫೇಲನ್ನು ನೋಡಿದ ಅವನು ತನಗೆ ಒಂದು ಗಿಲ್ಟ್ ಕಾಡ್ತದೆ. ತನ್ನಿಂದ ಇನ್ನೊಬ್ಬರಿಗೆ ಮೋಸ ಆಯ್ತಲ್ಲ ಅಂತ ಗಿಲ್ಟ್ ಕಾಡಿ ಅವನು ಈ ಫೇಕ್ ಮಾಡಿದ್ದು ಅವನೇ ಎಂದು ಒಪ್ಪಿಕೊಳ್ತಾನೆ. ಇದನ್ನು ಒಪ್ಪಿಕೊಂಡ ರಾಘವನ್ಗೆ ಜೈಲು ಶಿಕ್ಷೆ ಆಗ್ತದೆ. ಜೈಲಿಗೆ ಹೋದ ನಂತರ ಅವನು ಬದಲಾಗ್ತಾನೆ. ಮತ್ತೆ ಫಸ್ಟಿಂದ ಕಾಲೇಜ್ ಓದೋಕ್ಕೆ ಶುರು ಮಾಡ್ತಾನೆ. ನಂತರ ಅಲ್ಲೂ ಕೂಡ ಅವನು ನಿಜವಾದ ಪ್ರೀತಿನ ಪಡ್ಕೊಳ್ತಾನೆ. ಇದರಿಂದ ರಾಘವನ್ ತನ್ನ ಜೀವನಕ್ಕೆ ಒಂದು ಸರಿಯಾದ ಬುದ್ಧಿಯನ್ನು ಕಲಿತು ತಾನು ಮುಂದೆ ಹೊರಿತಾನೆ. ಇದು ಡ್ರ್ಯಾಗನ್ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಾತಾಡ್ತಿರುವ ಚಿತ್ರದ ಹೆಸರು ಡ್ರ್ಯಾಗನ್. ಇದು 2025ರಲ್ಲಿ ತೆರೆಕಂಡ ತಮಿಳ್ ಲ್ಯಾಂಗ್ವೇಜ್ ಚಿತ್ರ. ಈ ಚಿತ್ರದಲ್ಲಿ ರಾಘವನ್ ಎಂಬ ಒಬ್ಬ ಹುಡುಗ ಇರ್ತಾನೆ. ಅವನು ಚಿಕ್ಕ ವಯಸ್ಸಿನಲ್ಲಿ ತುಂಬ ಒಳ್ಳೆಯವನಾಗಿರ್ತಾನೆ ಹಾಗೂ ಅವನು ಓದಿನಲ್ಲಿ ಕೂಡ ಒಳ್ಳೆ ಸ್ಕೋರ್ಸ್ ಎಲ್ಲ ತೊಗೊತಾ ಇರ್ತಾನೆ. ಇಡೀ ಕ್ಲಾಸ್ಗೆ ಫಸ್ಟ್ ಬರ್ತಿರ್ತಾನೆ. ಆದರೆ ಅವಳ ಕ್ರಶ್ ಅವನನ್ನು ರಿಜೆಕ್ಟ್ ಮಾಡಿಬಿಡ್ತಾಳೆ. ಯಾಕೆಂದರೆ ಅವಳಿಗೆ ಬ್ಯಾಡ್ ಬಾಯ್ಸ್ ಅಂದರೆ ಇಷ್ಟ, ಗುಡ್ ಬಾಯ್ಸ್ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅವತ್ತಿಂದ ರಾಘವನ್ ನಾನು ಒಬ್ಬ ಬ್ಯಾಡ್ ಬಾಯ್ ಆಗಬೇಕು ಅಂತ ಬದಲಾಗಿ ಅವನು ತನ್ನ ಓದನ್ನು ಬಿಟ್ಟು ಬರೀ ಬ್ಯಾಡ್ ಬಾಯ್ಸ್ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಅವನು ಕಾಲೇಜಲ್ಲೂ ಕೂಡ ಇದೇ ಕೆಲಸ ಮಾಡ್ತಾ ಇರ್ತಾನೆ. ಅವನು ಹೀಗೆ ಮಾಡ್ತಾ ಮಾಡ್ತಾ ಎಲ್ಲ ಸಬ್ಜೆಕ್ಟಲ್ಲೂ ಬ್ಯಾಕ್ಲಾಗ್ ಇಟ್ಕೊಂಡಿರ್ತಾನೆ. ಜೀವನಕ್ಕೆ ಒಂದು ಸರಿಯಾದ ಬುದ್ಧಿಯನ್ನು ಕಲಿತು ತಾನು ಮುಂದೆ ಹೊರಿತಾನೆ. ಇದು ಡ್ರ್ಯಾಗನ್ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಾತಾಡ್ತಿರುವ ಚಿತ್ರದ ಹೆಸರು ಡ್ರ್ಯಾಗನ್. ಇದು 2025ರಲ್ಲಿ ತೆರೆಕಂಡ ತಮಿಳ್ ಲ್ಯಾಂಗ್ವೇಜ್ ಚಿತ್ರ. ಈ ಚಿತ್ರದಲ್ಲಿ ರಾಘವನ್ ಎಂಬ ಒಬ್ಬ ಹುಡುಗ ಇರ್ತಾನೆ. ಅವನು ಚಿಕ್ಕ ವಯಸ್ಸಿನಲ್ಲಿ ತುಂಬ ಒಳ್ಳೆಯವನಾಗಿರ್ತಾನೆ ಹಾಗೂ ಅವನು ಓದಿನಲ್ಲಿ ಕೂಡ ಒಳ್ಳೆ ಸ್ಕೋರ್ಸ್ ಎಲ್ಲ ತೊಗೊತಾ ಇರ್ತಾನೆ. ಇಡೀ ಕ್ಲಾಸ್ಗೆ ಫಸ್ಟ್ ಬರ್ತಿರ್ತಾನೆ. ಆದರೆ ಅವಳ ಕ್ರಶ್ ಅವನನ್ನು ರಿಜೆಕ್ಟ್ ಮಾಡಿಬಿಡ್ತಾಳೆ. ಯಾಕೆಂದರೆ ಅವಳಿಗೆ ಬ್ಯಾಡ್ ಬಾಯ್ಸ್ ಅಂದರೆ ಇಷ್ಟ, ಗುಡ್ ಬಾಯ್ಸ್ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅವತ್ತಿಂದ ರಾಘವನ್ ನಾನು ಒಬ್ಬ ಬ್ಯಾಡ್ ಬಾಯ್ ಆಗಬೇಕು ಅಂತ ಬದಲಾಗಿ ಅವನು ತನ್ನ ಓದನ್ನು ಬಿಟ್ಟು ಬರೀ ಬ್ಯಾಡ್ ಬಾಯ್ಸ್ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಅವನು ಕಾಲೇಜಲ್ಲೂ ಕೂಡ ಇದೇ ಕೆಲಸ ಮಾಡ್ತಾ ಇರ್ತಾನೆ. ಅವನು ಹೀಗೆ ಮಾಡ್ತಾ ಮಾಡ್ತಾ ಎಲ್ಲ ಸಬ್ಜೆಕ್ಟಲ್ಲೂ ಬ್ಯಾಕ್ಲಾಗ್ ಇಟ್ಕೊಂಡಿರ್ತಾನೆ. ಆದರೆ ಎಲ್ಲದನ್ನು ದುಡ್ಡು ಕೊಟ್ಟು ಫೇಕ್ ಡಿಗ್ರೀಸ್, ಫೇಕ್ ಸರ್ಟಿಫಿಕೇಟ್ಸ್ ಹಾಗೂ ಫೇಕ್ ಐಡೆಂಟಿಟೀಸಿಂದ ಅಡ್ಡಾಡ್ತಾ ಇರ್ತಾನೆ. ಅವನು ದುಡ್ಡಿಂದನೇ ಎಲ್ಲದನ್ನು ಮಾಡ್ತಾ ಇರ್ತಾನೆ. ನಂತರ ಅವನು ಮಾಡಿದ ಕೆಲಸದಿಂದ ಒಬ್ಬ ಹುಡುಗ ಫೇಲ್ ಆಗ್ತಾನೆ. ಈ ಫೇಲನ್ನು ನೋಡಿದ ಅವನು ತನಗೆ ಒಂದು ಗಿಲ್ಟ್ ಕಾಡ್ತಿದೆ. ತನ್ನಿಂದ ಇನ್ನೊಬ್ಬರಿಗೆ ಮೋಸ ಆಯ್ತಲ್ಲ ಅಂತ ಗಿಲ್ಟ್ ಕಾಡಿ ಅವನು ಈ ಫೇಕ್ ಮಾಡಿದ್ದು ಅವನೇ ಎಂದು ಒಪ್ಪಿಕೊಳ್ತಾನೆ. ಇದನ್ನು ಒಪ್ಪಿಕೊಂಡ ರಾಘವನ್ಗೆ ಜೈಲು ಶಿಕ್ಷೆ ಆಗ್ತದೆ. ಜೈಲಿಗೆ ಹೋದ ನಂತರ ಅವನು ಬದಲಾಗ್ತಾನೆ. ಮತ್ತೆ ಫಸ್ಟಿಂದ ಕಾಲೇಜ್ ಓದೋಕ್ಕೆ ಶುರು ಮಾಡ್ತಾನೆ. ನಂತರ ಅಲ್ಲೂ ಕೂಡ ಅವನು ನಿಜವಾದ ಪ್ರೀತಿನ ಪಡ್ಕೊಳ್ತಾನೆ. ಇದರಿಂದ ರಾಘವನ್ ತನ್ನ ಜೀವನಕ್ಕೆ ಒಂದು ಸರಿಯಾದ ಬುದ್ಧಿಯನ್ನು ಕಲಿತು ತಾನು ಮುಂದೆ ಹೊರಿತಾನೆ. ಇದು ಡ್ರ್ಯಾಗನ್ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಾತಾಡ್ತಿರುವ ಚಿತ್ರದ ಹೆಸರು ಡ್ರ್ಯಾಗನ್. ಇದು 2025ರಲ್ಲಿ ತೆರೆಕಂಡ ತಮಿಳ್ ಲ್ಯಾಂಗ್ವೇಜ್ ಚಿತ್ರ. ಈ ಚಿತ್ರದಲ್ಲಿ ರಾಘವನ್ ಎಂಬ ಒಬ್ಬ ಹುಡುಗ ಇರ್ತಾನೆ. ಅವನು ಚಿಕ್ಕ ವಯಸ್ಸಿನಲ್ಲಿ ತುಂಬ ಒಳ್ಳೆಯವನಾಗಿರ್ತಾನೆ ಹಾಗೂ ಅವನು ಓದಿನಲ್ಲಿ ಕೂಡ ಒಳ್ಳೆ ಸ್ಕೋರ್ಸ್ ಎಲ್ಲ ತೊಗೊತಾ ಇರ್ತಾನೆ. ಇಡೀ ಕ್ಲಾಸ್ಗೆ ಫಸ್ಟ್ ಬರ್ತಿರ್ತಾನೆ. ಆದರೆ ಅವಳ ಕ್ರಶ್ ಅವನನ್ನು ರಿಜೆಕ್ಟ್ ಮಾಡಿಬಿಡ್ತಾಳೆ. ಯಾಕೆಂದರೆ ಅವಳಿಗೆ ಬ್ಯಾಡ್ ಬಾಯ್ಸ್ ಅಂದರೆ ಇಷ್ಟ, ಗುಡ್ ಬಾಯ್ಸ್ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅವತ್ತಿಂದ ರಾಘವನ್ ನಾನು ಒಬ್ಬ ಬ್ಯಾಡ್ ಬಾಯ್ ಆಗಬೇಕು ಅಂತ ಬದಲಾಗಿ ಅವನು ತನ್ನ ಓದನ್ನು ಬಿಟ್ಟು ಬರೀ ಬ್ಯಾಡ್ ಬಾಯ್ಸ್ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಅವನು ಕಾಲೇಜಲ್ಲೂ ಕೂಡ ಇದೇ ಕೆಲಸ ಮಾಡ್ತಾ ಇರ್ತಾನೆ. ಅವನು ಹೀಗೆ ಮಾಡ್ತಾ ಮಾಡ್ತಾ ಎಲ್ಲ ಸಬ್ಜೆಕ್ಟಲ್ಲೂ ಬ್ಯಾಕ್ಲಾಗ್ ಇಟ್ಕೊಂಡಿರ್ತಾನೆ. ಆದರೆ ಎಲ್ಲದನ್ನು ದುಡ್ಡು ಕೊಟ್ಟು ಫೇಕ್ ತನ್ನ ಜೀವನಕ್ಕೆ ಒಂದು ಸರಿಯಾದ ಬುದ್ಧಿಯನ್ನು ಕಲಿತು ತಾನು ಮುಂದೆ ಹೊರಿತಾನೆ. ಇದು ಡ್ರ್ಯಾಗನ್ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್.
ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಾತಾಡ್ತಿರುವ ಚಿತ್ರದ ಹೆಸರು ಡ್ರ್ಯಾಗನ್. ಇದು 2025ರಲ್ಲಿ ತೆರೆಕಂಡ ತಮಿಳ್ ಲ್ಯಾಂಗ್ವೇಜ್ ಚಿತ್ರ. ಈ ಚಿತ್ರದಲ್ಲಿ ರಾಘವನ್ ಎಂಬ ಒಬ್ಬ ಹುಡುಗ ಇರ್ತಾನೆ. ಅವನು ಚಿಕ್ಕ ವಯಸ್ಸಿನಲ್ಲಿ ತುಂಬ ಒಳ್ಳೆಯವನಾಗಿರ್ತಾನೆ ಹಾಗೂ ಅವನು ಓದಿನಲ್ಲಿ ಕೂಡ ಒಳ್ಳೆ ಸ್ಕೋರ್ಸ್ ಎಲ್ಲ ತೊಗೊತಾ ಇರ್ತಾನೆ. ಇಡೀ ಕ್ಲಾಸ್ಗೆ ಫಸ್ಟ್ ಬರ್ತಾ ಇರ್ತಾನೆ. ಆದರೆ ಅವಳ ಕ್ರಶ್ ಅವನನ್ನು ರಿಜೆಕ್ಟ್ ಮಾಡಿಬಿಡ್ತಾಳೆ. ಯಾಕೆಂದರೆ ಅವಳಿಗೆ ಬ್ಯಾಡ್ ಬಾಯ್ಸ್ ಅಂದರೆ ಇಷ್ಟ, ಗುಡ್ ಬಾಯ್ಸ್ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅವತ್ತಿಂದ ರಾಘವನ್ ನಾನು ಒಬ್ಬ ಬ್ಯಾಡ್ ಬಾಯ್ ಆಗಬೇಕು ಅಂತ ಬದಲಾಗಿ ಅವನು ತನ್ನ ಓದನ್ನು ಬಿಟ್ಟು ಬರೀ ಬ್ಯಾಡ್ ಬಾಯ್ಸ್ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಅವನು ಕಾಲೇಜಲ್ಲೂ ಕೂಡ ಇದೇ ಕೆಲಸ ಮಾಡ್ತಾ ಇರ್ತಾನೆ. ಅವನು ಹೀಗೆ ಮಾಡ್ತಾ ಮಾಡ್ತಾ ಎಲ್ಲ ಸಬ್ಜೆಕ್ಟಲ್ಲೂ ಬ್ಯಾಕ್ಲಾಗ್ ಇಟ್ಕೊಂಡಿರ್ತಾನೆ. ಆದರೆ ಎಲ್ಲದನ್ನು ದುಡ್ಡು ಕೊಟ್ಟು ಫೇಕ್ ಡಿಗ್ರೀಸ್, ಫೇಕ್ ಸರ್ಟಿಫಿಕೇಟ್ಸ್ ಹಾಗೂ ಫೇಕ್ ಐಡೆಂಟಿಟೀಸಿಂದ ಅಡ್ಡಾಡ್ತಾ ಇರ್ತಾನೆ. ಅವನು ದುಡ್ಡಿಂದನೇ ಎಲ್ಲದನ್ನು ಮಾಡ್ತಾ ಇರ್ತಾನೆ. ನಂತರ ಅವನು ಮಾಡಿದ ಕೆಲಸದಿಂದ ಒಬ್ಬ ಹುಡುಗ ಫೇಲ್ ಆಗ್ತಾನೆ. ಈ ಫೇಲನ್ನು ನೋಡಿದ ಅವನು ತನಗೆ ಒಂದು ಗಿಲ್ಟ್ ಕಾಡ್ತದೆ. ತನ್ನಿಂದ ಇನ್ನೊಬ್ಬರಿಗೆ ಮೋಸ ಆಯ್ತಲ್ಲ ಅಂತ ಗಿಲ್ಟ್ ಕಾಡಿ ಅವನು ಈ ಫೇಕ್ ಮಾಡಿದ್ದು ಅವನೇ ಎಂದು ಒಪ್ಪಿಕೊಳ್ತಾನೆ. ಇದನ್ನು ಒಪ್ಪಿಕೊಂಡ ರಾಘವನ್ಗೆ ಜೈಲು ಶಿಕ್ಷೆ ಆಗ್ತದೆ. ಜೈಲಿಗೆ ಹೋದ ನಂತರ ಅವನು ಬದಲಾಗ್ತಾನೆ. ಮತ್ತೆ ಫಸ್ಟಿಂದ ಕಾಲೇಜ್ ಓದೋಕ್ಕೆ ಶುರು ಮಾಡ್ತಾನೆ. ನಂತರ ಅಲ್ಲೂ ಕೂಡ ಅವನು ನಿಜವಾದ ಪ್ರೀತಿನ ಪಡ್ಕೊಳ್ತಾನೆ. ಇದರಿಂದ ರಾಘವನ್ ತನ್ನ ಜೀವನಕ್ಕೆ ಒಂದು ಸರಿಯಾದ ಬುದ್ಧಿಯನ್ನು ಕಲಿತು ತಾನು ಮುಂದೆ ಹೊರಿತಾನೆ. ಇದು ಡ್ರ್ಯಾಗನ್ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಾತಾಡ್ತಿರುವ ಚಿತ್ರದ ಹೆಸರು ಡ್ರ್ಯಾಗನ್. ಇದು 2025ರಲ್ಲಿ ತೆರೆಕಂಡ ತಮಿಳ್ ಲ್ಯಾಂಗ್ವೇಜ್ ಚಿತ್ರ. ಈ ಚಿತ್ರದಲ್ಲಿ ರಾಘವನ್ ಎಂಬ ಒಬ್ಬ ಹುಡುಗ ಇರ್ತಾನೆ. ಅವನು ಚಿಕ್ಕ ವಯಸ್ಸಿನಲ್ಲಿ ತುಂಬ ಒಳ್ಳೆಯವನಾಗಿರ್ತಾನೆ ಹಾಗೂ ಅವನು ಓದಿನಲ್ಲಿ ಕೂಡ ಒಳ್ಳೆ ಸ್ಕೋರ್ಸ್ ಎಲ್ಲ ತೊಗೊತಾ ಇರ್ತಾನೆ. ಇಡೀ ಕ್ಲಾಸ್ಗೆ ಫಸ್ಟ್ ಬರ್ತಾ ಇರ್ತಾನೆ. ಆದರೆ ಅವಳ ಕ್ರಶ್ ಅವನನ್ನು ರಿಜೆಕ್ಟ್ ಮಾಡಿಬಿಡ್ತಾಳೆ. ಯಾಕೆಂದರೆ ಅವಳಿಗೆ ಬ್ಯಾಡ್ ಬಾಯ್ಸ್ ಅಂದರೆ ಇಷ್ಟ, ಗುಡ್ ಬಾಯ್ಸ್ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅವತ್ತಿಂದ ರಾಘವನ್ ನಾನು ಒಬ್ಬ ಬ್ಯಾಡ್ ಬಾಯ್ ಆಗಬೇಕು ಅಂತ ಬದಲಾಗಿ ಅವನು ತನ್ನ ಓದನ್ನು ಬಿಟ್ಟು ಬರೀ ಬ್ಯಾಡ್ ಬಾಯ್ಸ್ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಅವನು ಕಾಲೇಜಲ್ಲೂ ಕೂಡ ಇದೇ ಕೆಲಸ ಮಾಡ್ತಾ ಇರ್ತಾನೆ. ಅವನು ಹೀಗೆ ಮಾಡ್ತಾ ಮಾಡ್ತಾ ಎಲ್ಲ ಸಬ್ಜೆಕ್ಟಲ್ಲೂ ಬ್ಯಾಕ್ಲಾಗ್
ತನ್ನ ಜೀವನಕ್ಕೆ ಒಂದು ಸರಿಯಾದ ಬುದ್ಧಿಯನ್ನು ಕಲಿತು ತಾನು ಮುಂದೆ ಹೊರಿತಾನೆ. ಇದು ಡ್ರ್ಯಾಗನ್ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್. ಧನ್ಯವಾದ. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಾತಾಡ್ತಿರುವ ಚಿತ್ರದ ಹೆಸರು ಡ್ರ್ಯಾಗನ್. ಇದು 2025ರಲ್ಲಿ ತೆರೆಕಂಡ ತಮಿಳ್ ಲ್ಯಾಂಗ್ವೇಜ್ ಚಿತ್ರ. ಈ ಚಿತ್ರದಲ್ಲಿ ರಾಘವನ್ ಎಂಬ ಒಬ್ಬ ಹುಡುಗ ಇರ್ತಾನೆ. ಅವನು ಚಿಕ್ಕ ವಯಸ್ಸಿನಲ್ಲಿ ತುಂಬ ಒಳ್ಳೆಯವನಾಗಿರ್ತಾನೆ ಹಾಗೂ ಅವನು ಓದಿನಲ್ಲಿ ಕೂಡ ಒಳ್ಳೆ ಸ್ಕೋರ್ಸ್ ಎಲ್ಲ ತೊಗೊತಾ ಇರ್ತಾನೆ. ಇಡೀ ಕ್ಲಾಸ್ಗೆ ಫಸ್ಟ್ ಬರ್ತಿರ್ತಾನೆ. ಆದರೆ ಅವಳ ಕ್ರಶ್ ಅವನನ್ನು ರಿಜೆಕ್ಟ್ ಮಾಡಿಬಿಡ್ತಾಳೆ. ಯಾಕೆಂದರೆ ಅವಳಿಗೆ ಬ್ಯಾಡ್ ಬಾಯ್ಸ್ ಅಂದರೆ ಇಷ್ಟ, ಗುಡ್ ಬಾಯ್ಸ್ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅವತ್ತಿಂದ ರಾಘವನ್ ನಾನು ಒಬ್ಬ ಬ್ಯಾಡ್ ಬಾಯ್ ಆಗಬೇಕು ಅಂತ ಬದಲಾಗಿ ಅವನು ತನ್ನ ಓದನ್ನು ಬಿಟ್ಟು ಬರೀ ಬ್ಯಾಡ್ ಬಾಯ್ಸ್ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಅವನು ಕಾಲೇಜಲ್ಲೂ ಕೂಡ ಇದೇ ಕೆಲಸ ಮಾಡ್ತಾ ಇರ್ತಾನೆ. ಅವನು ಹೀಗೆ ಮಾಡ್ತಾ ಎಲ್ಲ ಸಬ್ಜೆಕ್ಟಲ್ಲೂ ಬ್ಯಾಕ್ಲಾಗ್ ಇಟ್ಕೊಂಡಿರ್ತಾನೆ. ಆದರೆ ಎಲ್ಲದನ್ನು ದುಡ್ಡು ಕೊಟ್ಟು ಫೇಕ್ ಡಿಗ್ರೀಸ್, ಫೇಕ್ ಸರ್ಟಿಫಿಕೇಟ್ಸ್ ಹಾಗೂ ಫೇಕ್ ಐಡೆಂಟಿಟೀಸಿಂದ ಅಡ್ಡಾಡ್ತಾ ಇರ್ತಾನೆ. ಅವನು ದುಡ್ಡಿಂದನೇ ಎಲ್ಲದನ್ನು ಮಾಡ್ತಾ ಇರ್ತಾನೆ. ನಂತರ ಅವನು ಮಾಡಿದ ಕೆಲಸದಿಂದ ಒಬ್ಬ ಹುಡುಗ ಫೇಲ್ ಆಗ್ತಾನೆ. ಈ ಫೇಲನ್ನು ನೋಡಿದ ಅವನು ತನಗೆ ಒಂದು ಗಿಲ್ಟ್ ಕಾಡ್ತದೆ. ತನ್ನಿಂದ ಇನ್ನೊಬ್ಬರಿಗೆ ಮೋಸ ಆಯ್ತಲ್ಲ ಅಂತ ಗಿಲ್ಟ್ ಕಾಡಿ ಅವನು ಈ ಫೇಕ್ ಮಾಡಿದ್ದು ಅವನೇ ಎಂದು ಒಪ್ಪಿಕೊಳ್ತಾನೆ. ಇದನ್ನು ಒಪ್ಪಿಕೊಂಡ ರಾಘವನ್ಗೆ ಜೈಲು ಶಿಕ್ಷೆ ಆಗ್ತದೆ. ಜೈಲಿಗೆ ಹೋದ ನಂತರ ಅವನು ಬದಲಾಗ್ತಾನೆ. ಮತ್ತೆ ಫಸ್ಟಿಂದ ಕಾಲೇಜ್ ಓದೋಕ್ಕೆ ಶುರು ಮಾಡ್ತಾನೆ. ನಂತರ ಅಲ್ಲೂ ಕೂಡ ಅವನು ನಿಜವಾದ ಪ್ರೀತಿನ ಪಡ್ಕೊಳ್ತಾನೆ. ಇದರಿಂದ ರಾಘವನ್ ತನ್ನ ಜೀವನಕ್ಕೆ ಒಂದು ಸರಿಯಾದ ಬುದ್ಧಿಯನ್ನು ಕಲಿತು ತಾನು ಮುಂದೆ ಹೊರಿತಾನೆ. ಇದು ಡ್ರ್ಯಾಗನ್ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್. ಧನ್ಯವಾದ. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಾತಾಡ್ತಿರುವ ಚಿತ್ರದ ಹೆಸರು ಡ್ರ್ಯಾಗನ್. ಇದು 2025ರಲ್ಲಿ ತೆರೆಕಂಡ ತಮಿಳ್ ಲ್ಯಾಂಗ್ವೇಜ್ ಚಿತ್ರ. ಈ ಚಿತ್ರದಲ್ಲಿ ರಾಘವನ್ ಎಂಬ ಒಬ್ಬ ಹುಡುಗ ಇರ್ತಾನೆ. ಅವನು ಚಿಕ್ಕ ವಯಸ್ಸಿನಲ್ಲಿ ತುಂಬ ಒಳ್ಳೆಯವನಾಗಿರ್ತಾನೆ ಹಾಗೂ ಅವನು ಓದಿನಲ್ಲಿ ಕೂಡ ಒಳ್ಳೆ ಸ್ಕೋರ್ಸ್ ಎಲ್ಲ ತೊಗೊತಾ ಇರ್ತಾನೆ. ಇಡೀ ಕ್ಲಾಸ್ಗೆ ಫಸ್ಟ್ ಬರ್ತಿರ್ತಾನೆ. ಆದರೆ ಅವಳ ಕ್ರಶ್ ಅವನನ್ನು ರಿಜೆಕ್ಟ್ ಮಾಡಿಬಿಡ್ತಾಳೆ. ಯಾಕೆಂದರೆ ಅವಳಿಗೆ ಬ್ಯಾಡ್ ಬಾಯ್ಸ್ ಅಂದರೆ ಇಷ್ಟ, ಗುಡ್ ಬಾಯ್ಸ್ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅವತ್ತಿಂದ ರಾಘವನ್ ನಾನು ಒಬ್ಬ ಬ್ಯಾಡ್ ಬಾಯ್ ಆಗಬೇಕು ಅಂತ ಬದಲಾಗಿ ಅವನು ತನ್ನ ಓದನ್ನು ಬಿಟ್ಟು ಬರೀ ಬ್ಯಾಡ್ ಬಾಯ್ಸ್ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಅವನು ಕಾಲೇಜಲ್ಲೂ ಕೂಡ ಇದೇ ಕೆಲಸ ಮಾಡ್ತಾ ಇರ್ತಾನೆ. ಅವನು ಹೀಗೆ ಮಾಡ್ತಾ ಎಲ್ಲ ಸಬ್ಜೆಕ್ಟಲ್ಲೂ ಬ್ಯಾಕ್ಲಾಗ್ ಇಟ್ಕೊಂಡಿರ್ತಾನೆ. ಜೀವನಕ್ಕೆ ಒಂದು ಸರಿಯಾದ ಬುದ್ಧಿಯನ್ನು ಕಲಿತು ತಾನು ಮುಂದೆ ಹೊರಿತಾನೆ. ಇದು ಡ್ರ್ಯಾಗನ್ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್. ಧನ್ಯವಾದ. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಾತಾಡ್ತಿರುವ ಚಿತ್ರದ ಹೆಸರು ಡ್ರ್ಯಾಗನ್. ಇದು 2025ರಲ್ಲಿ ತೆರೆಕಂಡ ತಮಿಳ್ ಲ್ಯಾಂಗ್ವೇಜ್ ಚಿತ್ರ. ಈ ಚಿತ್ರದಲ್ಲಿ ರಾಘವನ್ ಎಂಬ ಒಬ್ಬ ಹುಡುಗ ಇರ್ತಾನೆ. ಅವನು ಚಿಕ್ಕ ವಯಸ್ಸಿನಲ್ಲಿ ತುಂಬ ಒಳ್ಳೆಯವನಾಗಿರ್ತಾನೆ ಹಾಗೂ ಅವನು ಓದಿನಲ್ಲಿ ಕೂಡ ಒಳ್ಳೆ ಸ್ಕೋರ್ಸ್ ಎಲ್ಲ ತೊಗೊತಾ ಇರ್ತಾನೆ. ಇಡೀ ಕ್ಲಾಸ್ಗೆ ಫಸ್ಟ್ ಬರ್ತಿರ್ತಾನೆ. ಆದರೆ ಅವಳ ಕ್ರಶ್ ಅವನನ್ನು ರಿಜೆಕ್ಟ್ ಮಾಡಿಬಿಡ್ತಾಳೆ. ಯಾಕೆಂದರೆ ಅವಳಿಗೆ ಬ್ಯಾಡ್ ಬಾಯ್ಸ್ ಅಂದರೆ ಇಷ್ಟ, ಗುಡ್ ಬಾಯ್ಸ್ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅವತ್ತಿಂದ ರಾಘವನ್ ನಾನು ಒಬ್ಬ ಬ್ಯಾಡ್ ಬಾಯ್ ಆಗಬೇಕು ಅಂತ ಬದಲಾಗಿ ಅವನು ತನ್ನ ಓದನ್ನು ಬಿಟ್ಟು ಬರೀ ಬ್ಯಾಡ್ ಬಾಯ್ಸ್ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಅವನು ಕಾಲೇಜಲ್ಲೂ ಕೂಡ ಇದೇ ಕೆಲಸ ಮಾಡ್ತಾ ಇರ್ತಾನೆ. ಅವನು ಹೀಗೆ ಮಾಡ್ತಾ ಎಲ್ಲ ಸಬ್ಜೆಕ್ಟಲ್ಲೂ ಬ್ಯಾಕ್ಲಾಗ್ ಇಟ್ಕೊಂಡಿರ್ತಾನೆ.
ಈ ಫೇಲನ್ನು ನೋಡಿದ ಅವನು ತನಗೆ ಒಂದು ಗಿಲ್ಟ್ ಕಾಡ್ತದೆ. ತನ್ನಿಂದ ಇನ್ನೊಬ್ಬರಿಗೆ ಮೋಸ ಆಯ್ತಲ್ಲ ಅಂತ ಗಿಲ್ಟ್ ಕಾಡಿ ಅವನು ಈ ಫೇಕ್ ಮಾಡಿದ್ದು ಅವನೇ ಎಂದು ಒಪ್ಪಿಕೊಳ್ತಾನೆ. ಇದನ್ನು ಒಪ್ಪಿಕೊಂಡ ರಾಘವನ್ಗೆ ಜೈಲು ಶಿಕ್ಷೆ ಆಗ್ತದೆ. ಜೈಲಿಗೆ ಹೋದ ನಂತರ ಅವನು ಬದಲಾಗ್ತಾನೆ. ಮತ್ತೆ ಫಸ್ಟಿಂದ ಕಾಲೇಜ್ ಓದೋಕ್ಕೆ ಶುರು ಮಾಡ್ತಾನೆ. ನಂತರ ಅಲ್ಲೂ ಕೂಡ ಅವನು ನಿಜವಾದ ಪ್ರೀತಿನ ಪಡ್ಕೊಳ್ತಾನೆ. ಇದರಿಂದ ರಾಘವನ್ ತನ್ನ ಜೀವನಕ್ಕೆ ಒಂದು ಸರಿಯಾದ ಬುದ್ಧಿಯನ್ನು ಕಲಿತು ತಾನು ಮುಂದೆ ಹೊರಿತಾನೆ. ಇದು ಡ್ರ್ಯಾಗನ್ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಾತಾಡ್ತಿರುವ ಚಿತ್ರದ ಹೆಸರು ಡ್ರ್ಯಾಗನ್. ಇದು 2025ರಲ್ಲಿ ತೆರೆಕಂಡ ತಮಿಳ್ ಲ್ಯಾಂಗ್ವೇಜ್ ಚಿತ್ರ. ಈ ಚಿತ್ರದಲ್ಲಿ ರಾಘವನ್ ಎಂಬ ಒಬ್ಬ ಹುಡುಗ ಇರ್ತಾನೆ. ಅವನು ಚಿಕ್ಕ ವಯಸ್ಸಿನಲ್ಲಿ ತುಂಬ ಒಳ್ಳೆಯವನಾಗಿರ್ತಾನೆ. ಹಾಗೂ ಅವನು ಓದಿನಲ್ಲಿ ಕೂಡ ಒಳ್ಳೆ ಸ್ಕೋರ್ಸ್ ಎಲ್ಲ ತಗೊತಾ ಇರ್ತಾನೆ. ಇಡೀ ಕ್ಲಾಸ್ಗೆ ಫಸ್ಟ್ ಬರ್ತಿರ್ತಾನೆ. ಆದರೆ ಅವಳ ಕ್ರಶ್ ಅವನನ್ನು ರಿಜೆಕ್ಟ್ ಮಾಡಿಬಿಡ್ತಾಳೆ. ಯಾಕೆಂದರೆ ಅವಳಿಗೆ ಬ್ಯಾಡ್ ಬಾಯ್ಸ್ ಅಂದರೆ ಇಷ್ಟ, ಗುಡ್ ಬಾಯ್ಸ್ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅವತ್ತಿಂದ ರಾಘವನ್ ನಾನು ಒಬ್ಬ ಬ್ಯಾಡ್ ಬಾಯ್ ಆಗಬೇಕು ಅಂತ ಬದಲಾಗಿ ಅವನು ತನ್ನ ಓದನ್ನು ಬಿಟ್ಟು ಬರೀ ಬ್ಯಾಡ್ ಬಾಯ್ಸ್ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಅವನು ಕಾಲೇಜಲ್ಲೂ ಕೂಡ ಇದೇ ಕೆಲಸ ಮಾಡ್ತಾ ಇರ್ತಾನೆ. ಅವನು ಹೀಗೆ ಮಾಡ್ತಾ ಎಲ್ಲ ಸಬ್ಜೆಕ್ಟನ್ನು ಬ್ಯಾಕ್ಲಾಗ್ ಇಟ್ಕೊಂಡಿರ್ತಾನೆ. ಆದರೆ ಎಲ್ಲದನ್ನು ದುಡ್ಡು ಕೊಟ್ಟು ಫೇಕ್ ಡಿಗ್ರೀಸ್, ಫೇಕ್ ಸರ್ಟಿಫಿಕೇಟ್ಸ್ ಹಾಗೂ ಫೇಕ್ ಐಡೆಂಟಿಟೀಸಿಂದ ಅಡ್ಡಾಡ್ತಾ ಇರ್ತಾನೆ. ಅವನು ದುಡ್ಡಿಂದನೇ ಎಲ್ಲದನ್ನು ಮಾಡ್ತಾ ಇರ್ತಾನೆ. ನಂತರ ಅವನು ಮಾಡಿದ ಕೆಲಸದಿಂದ ಒಬ್ಬ ಹುಡುಗ ಫೇಲ್ ಆಗ್ತಾನೆ. ಈ ಫೇಲನ್ನು ನೋಡಿದ ಅವನು ತನಗೆ ಒಂದು ಗಿಲ್ಟ್ ಕಾಡ್ತದೆ. ತನ್ನಿಂದ ಇನ್ನೊಬ್ಬರಿಗೆ ಮೋಸ ಆಯ್ತಲ್ಲ ಅಂತ ಗಿಲ್ಟ್ ಕಾಡಿ ಅವನು ಈ ಫೇಕ್ ಮಾಡಿದ್ದು ಅವನೇ ಎಂದು ಒಪ್ಪಿಕೊಳ್ತಾನೆ. ಇದನ್ನು ಒಪ್ಪಿಕೊಂಡ ರಾಘವನ್ಗೆ ಜೈಲು ಶಿಕ್ಷೆ ಆಗ್ತದೆ. ಜೈಲಿಗೆ ಹೋದ ನಂತರ ಅವನು ಬದಲಾಗ್ತಾನೆ. ಮತ್ತೆ ಫಸ್ಟಿಂದ ಕಾಲೇಜ್ ಓದೋಕ್ಕೆ ಶುರು ಮಾಡ್ತಾನೆ. ನಂತರ ಅಲ್ಲೂ ಕೂಡ ಅವನು ನಿಜವಾದ ಪ್ರೀತಿನ ಪಡ್ಕೊಳ್ತಾನೆ. ಇದರಿಂದ ರಾಘವನ್ ತನ್ನ ಜೀವನಕ್ಕೆ ಒಂದು ಸರಿಯಾದ ಬುದ್ಧಿಯನ್ನು ಕಲಿತು ತಾನು ಮುಂದೆ ಹೊರಿತಾನೆ. ಇದು ಡ್ರ್ಯಾಗನ್ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಾತಾಡ್ತಿರುವ ಚಿತ್ರದ ಹೆಸರು ಡ್ರ್ಯಾಗನ್. ಇದು 2025ರಲ್ಲಿ ತೆರೆಕಂಡ ತಮಿಳ್ ಲ್ಯಾಂಗ್ವೇಜ್ ಚಿತ್ರ. ಈ ಚಿತ್ರದಲ್ಲಿ ರಾಘವನ್ ಎಂಬ ಒಬ್ಬ ಹುಡುಗ ಇರ್ತಾನೆ. ಅವನು ಚಿಕ್ಕ ವಯಸ್ಸಿನಲ್ಲಿ ತುಂಬ ಒಳ್ಳೆಯವನಾಗಿರ್ತಾನೆ. ಹಾಗೂ ಅವನು ಓದಿನಲ್ಲಿ ಕೂಡ ಒಳ್ಳೆ ಸ್ಕೋರ್ಸ್ ಎಲ್ಲ ತಗೊತಾ ಇರ್ತಾನೆ. ಇಡೀ ಕ್ಲಾಸ್ಗೆ ಫಸ್ಟ್ ಬರ್ತಿರ್ತಾನೆ. ಆದರೆ ಅವಳ ಕ್ರಶ್ ಅವನನ್ನು ರಿಜೆಕ್ಟ್ ಮಾಡಿಬಿಡ್ತಾಳೆ. ಯಾಕೆಂದರೆ ಅವಳಿಗೆ ಬ್ಯಾಡ್ ಬಾಯ್ಸ್ ಅಂದರೆ ಇಷ್ಟ, ಗುಡ್ ಬಾಯ್ಸ್ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅವತ್ತಿಂದ ರಾಘವನ್ ನಾನು ಒಬ್ಬ ಬ್ಯಾಡ್ ಬಾಯ್ ಆಗಬೇಕು ಅಂತ ಬದಲಾಗಿ ಅವನು ತನ್ನ ಓದನ್ನು ಬಿಟ್ಟು ಬರೀ ಬ್ಯಾಡ್ ಬಾಯ್ಸ್ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಅವನು ಕಾಲೇಜಲ್ಲೂ ಕೂಡ ಇದೇ ಕೆಲಸ ಮಾಡ್ತಾ ಇರ್ತಾನೆ. ಅವನು ಹೀಗೆ ಮಾಡ್ತಾ ಎಲ್ಲ ಸಬ್ಜೆಕ್ಟನ್ನು ಬ್ಯಾಕ್ಲಾಗ್ ಇಟ್ಕೊಂಡು